ಓಂ ಶಾಂತಿ ರೀ. ಇವತ್ತಿನ ಟಾಪಿಕ್ ರೀ ದೇವತಾ ಆಗುವಂಥದ್ದು ಟಾಪಿಕ್ ರೀ. ನಾವೆಲ್ಲರೂ ಇಲ್ಲಿ ಇವತ್ತು ಕೂಡ ಬಾಬಾರವರು ಏನು ಹೇಳಿದರು, ಮಾನವರಿಂದ ದೇವತೆಗಳಾಗಲಿಕ್ಕೆ ತಾವಿಲ್ಲಿ ಬಂದಿದೆ ಅಂತ ಹೇಳ್ತಾರೆ. ದೇವತಾ ಅಂದರೆ ಯಾರು? ದೇವತಾ ಅಂದರೆ ಯಾರು ಕೊಡುವಂಥವ್ರು, ಯಾರ ಕೈ ಯಾವಾಗಲೂ ಹೆಂಗಿರ್ತೈತಿ ಹಿಂಗೆ, ಇವರು ದೇವತಾ. ಇಲ್ಲಿ ನಾವು ಹಿಂಗೆ ಕೊಡೋದ್ರೊಳಗೆ ಭಾಳ ಸರಳ ಇರ್ಬೋದ್ರಿ, ಆದ್ರೆ ಮನಸ್ಸಲ್ಲೇ ಹಿಂಗೆ ಗುಣ ನಮ್ದು ಹಿಂಗೆ ಕೊಡಬೇಕಲ್ರಿ, ಅದು ಭಾಳ ಇಂಪಾರ್ಟೆಂಟ್ ರೀ. ಖರೆ ನೀವು ನೋಡ್ತಾ ಹೋಗ್ರಿ, ನಮ್ಮ ಮನಸ್ಸು ಇಲ್ಲಿಂದ ಹಿಂಗೆ ಇರೋದೇ ಇಲ್ಲ, ಹಿಂಗೆ ಇರ್ತೈತ್ರಿ, ಹಿಂಗೆ ಇರ್ತೈತ್ರಿ. ಯಾವಾಗಲೂ ಕೈ ಯಾವಾಗಲೂ ಹೆಂಗಿರ್ತೈತ್ರಿ, ಹಿಂಗೆ ಇರ್ತೈತೆ. ಬರ್ಲ ಸಿಗ್ಲ ಅಂತ ಹೇಳಿ ಕೈ ಯಾವಾಗಲೂ ಹಿಂಗೆ ಇರ್ತೈತ್ರಿ. ಅದಕ್ಕೆ ನಾವು ಇನ್ನೂ ಏನಾಗ್ತಾ ಇಲ್ಲ, ದೇವತೆಗಳಾಗ್ತಾ ಇಲ್ಲ. ಆದರೆ ಬಾಬಾ ಹೇಳ್ತಾರೋ ತಾವೇನಾಗಬೇಕಾಗೈತಿ, ದೇವತಾ ಆಗ್ಬೇಕು. ಸೊ ದೇವತಾ ಆಗ್ಬೇಕಂದ್ರೆ ಮೊದಲು ಏನಾಗಬೇಕಂದ್ರೆ ಕಾಮಜೀತ ಆಗ್ಬೇಕಕ್ಕೋರೆ. ಕಾಮಜೀತ ಅಂತ ಅರ್ಥ ಏನಂದ್ರೆ ಕಾಮನೆಗಳನ್ನ ಗೆದ್ದಿದ್ದವರು ಆಗ್ಬೇಕ್ರಿ. ಕಾಮನೆ ಅಂದ್ರೆ ಏನ್ರಿ? ಕಾಮ ವಿಕಾರವನ್ನು ಗೆಳ್ತೇವ್ರಿ ನಾವು. ಬ್ರಾಹ್ಮಣರಾದ್ಮೇಲೆ ಕಾಮ ವಿಕಾರ ಬ್ರಹ್ಮಚರ್ಯ ಪಾಲನೆಯನ್ನು ಮಾಡ್ತೇವೆ. ಆದ್ರೆ ಕಾಮ ವಿಕಾರಕ್ಕಿಂತನೂ ಹೆಚ್ಚಿರುವಂಥದ್ದು ಯಾವುದ್ರಿ? ಸೂಕ್ಷ್ಮ ಆಳವಾಗಿರುವಂಥದ್ದು ಯಾವುದಂದ್ರೆ ಇಚ್ಛಾ, ಕಾಮನೆ, ಅಪೇಕ್ಷೆ. ಇದನ್ನು ಭಾಳ ಗೆಳಬೇಕ್ರಿ, ಇದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಸತ್ಯುಗದಲ್ಲಿ ನಮ್ಮ ದೇವತೆಗಳ ಲಕ್ಷಣ ಏನಿರ್ತೈತೆ ಅಂದರೆ ಇಚ್ಛಾ ಮಾತ್ರ ಅವಿದ್ಯ. ದೇವತೆಗಳು ಯಾರಿಂದಲೂ ಇಚ್ಛಾ ಪಡಂಗಿಲ್ರಿ. ಖರೆ ಆ ಸಂಸ್ಕಾರನ ಎಲ್ಲಿ ತುಂಬ್ಕೊಳ್ಬೇಕ್ರಿ? ಆ ಸಂಸ್ಕಾರವನ್ನು ನಾವು ಎಲ್ಲಿ ತುಂಬ್ಕೊಳ್ಬೇಕ್ರಿ? ಎಲ್ಲಿ ತುಂಬ್ಕೊಳ್ಳೋರದಿರಿ? ಇಲ್ಲೇ ತುಂಬ್ಕೊಳ್ಳೋರದಿರಿ. ಆ ಸತ್ಯುಗದ ಸಂಸ್ಕಾರವನ್ನು ತಾವು ಇಲ್ಲೇ ತುಂಬ್ಕೊಳ್ಬೇಕಂದ್ರೆ ಇಲ್ಲಿಂದಲೇ ನೀವು ಯಾರಿಂದಲೂ ಇಚ್ಛಾ ಪಡಬಾರದು. ಯಾಕಂದರೆ ಇಚ್ಛಾ ಪಟ್ರೆ ಸಿಕ್ತು, ಅದು ನಿಮ್ಮ ಭಾಗ್ಯನಾಗಿತ್ತು. ಸಿಗಲಿಲ್ಲ, ನೀವು ಭಾಳ 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 ದುಃಖಿ ಆಗ್ಬೇಕಾಗ್ತದೆ. ಅದಕ್ಕೆ ಶಿವ ಬಾಬಾ ಏನು ಹೇಳ್ತಾರೆ ಗೊತ್ತೇನ್ರಿ? ಯಾರ ಮೇಲೂ ಏನೂ ಇಚ್ಛಾ ಇಡಕ್ಕೆ ಹೋಗ್ಬೇಡ್ರಿ, ಯಾರ ಮೇಲೆ ಏನೂ ಕೂಡ ಅಪೇಕ್ಷೆ ಮಾಡಬೇಡ್ರಿ ಅಂತ ಬಾಬಾ ಹೇಳ್ತಾರೆ. ಖರೆ ಸೂಕ್ಷ್ಮವಾಗಿ ನೀವು ಏನು ಬೇಕಾದ ಯೋಚನೆ ಮಾಡಿರಿ, ಇಡೀ ದಿನದಾಗ ನೋಡ್ರಿ, ಎಲ್ಲದಕ್ಕೂ ಮೂಲ ಕಾರಣ ಇಚ್ಛಾನ. ಸಿಟ್ಟು ಯಾಕೆ ಬಂತ್ರಿ? ನೀವು ಅವ್ರ ಮೇಲೆ ಇಚ್ಛಾ ಪಟ್ರಿ. ಮೋಹ ಯಾಕೆ ಬಂತ್ರಿ? ನೀವು ಅವ್ರ ಮೇಲೆ ಇಚ್ಛಾ ಪಟ್ರಿ. ನಿಮ್ಗೆ ಅಹಂಕಾರ ಯಾಕೆ ಬಂತು? ಅದು ಕೂಡ ನೀವು ಅವ್ರ ಮೇಲೆ ಇಚ್ಛಾ ಪಟ್ರಿ. ದ್ವೇಷ ಯಾಕೆ ಮಾಡತ್ತೀರಿ? ನೀವು ಹಂಗೆ ತಿಳ್ಕೊಂಡಿದ್ರಿ ಅವ್ರು ಹಂಗೆ ಮಾಡ್ತಾರತ್ತ, ನಿಮ್ಮ ತಪ್ಪದ, ಅದಕ್ಕೆ ನಿಮ್ಗೆ ಅವ್ರು ಸೇರ್ವಾಳ್ರ. ನೀವು ಅವ್ರ ಮೇಲೆ ದ್ವೇಷ ಮಾಡತ್ತೀರಿ. ಯಾಕೆ ನಿಮ್ಗೆ ಅವ್ರ ಮೇಲೆ ಅಸೂಹೆ ಬರತೈತಿ? ಸೇರ್ವಾಳ್ರಿ ನಿಮಗೆ. ಯಾಕಂದ್ರೆ ನೀವು ಅವ್ರ ಮೇಲೆ ಇಚ್ಛಾ ಪಟ್ರಿ. ನಿಮ್ಗೆ ಯಾರು ಹೇಳಿದವ್ರು ಇಚ್ಛಾ ಪಡತ್ತೆ? ಹೇಳಿದ್ರೇನ ಅವ್ರು? ಹೇಳಿದ್ರಿ ಇಚ್ಛಾ ಯಾರ ಮೇಲೆ ಪಡ್ಬೇಕು ಗೊತ್ತೇನ್ರಿ? ಸುಜಾತಕ್ಕೋರ ಕೇಳಬೇಕ್ರಿ, ನಾನು ನಿಮ್ಮ ಹಿಂಗೆ ಇಚ್ಛಾ ಪಡತ್ತೇನೆ, ಇಡೂನೋ ಬೇಡ್ರಿ, ಕೇಳಬೇಕಾ, ಆಮೇಲೆ ಇಚ್ಛಾ ಪಡ್ಬೇಕ್ರಿ. ಕರೆ ಸುಳ್ಸೂಕ ನನ್ನ ತಿಳ್ಕೊಂಡು ಇಚ್ಛಾ ಪಡ್ಬೇಕಂತಂದ್ರೆ ಹೆಂಗೆ ಸಾಧ್ಯ ರೀ? ಕರೆ ಇವತ್ತು ನೋಡ್ರಕ್ಕೋರ, ಇವತ್ತು ಇಡೀ ದಿನದಾಗ ನೀವು ಬೇಕಾದ ಚೆಕ್ ಮಾಡಿರಿ, ಇಡೀ ದಿನದಾಗ ನಿಮ್ದು ಸ್ಥಿತಿ ಕೆಡಾಕತ್ತೈತಿ, ಸಿಟ್ಟು ಬರಾಕತ್ತೈತಿ ಅಂದ್ರೆ ತಿಳ್ಕೊಂಬಿಡ್ರಿ ನೀವು ಅವ್ರ ಮೇಲೆ ಇಚ್ಛಾ ಪಡಾಕತ್ತೀರಿ. ಆಮೇಲೆ ಬಟ್ಟನ ಅವ್ರ ಮೇಲೆ ಬಟ್ ಮಾಡಿ ತೋರಿಸ್ತೀರಿ. ನೀ ಸರಿಯಾಗ ನಂದೆಲ್ಲ ಬರೋಬ್ರಿ ಆಕೈತಿ, ನೀ ಚಲೋ ಆಗ ನನಗೆಲ್ಲ ಬರೋಬ್ರಿ ಆಕೈತಿ, ನೀನ ನನ್ನ ತಲೆ ಕೆಡ್ಸೇಕಿ ಅಂತ ಬಟ್ ಯಾರ ಮೇಲೆ ಮಾಡಿ ತೋರಿಸ್ತೀವ್ರಿ? ಅವ್ರ ಮೇಲೆ ಮಾಡಿ ತೋರಿಸ್ತೇವ್ರಿ. ಬಟ್ ಅವ್ರ ಮೇಲೆ ಮಾಡೋದು ತೋರಿಸೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಯಾಕೆ ಅವ್ರ ಮೇಲೆ ಇಚ್ಛಾ ಪಡಾಕತ್ತೀರಿ ಹಿಂಗೆ ಮಾಡ್ರಿ ಅಂತೇಳಿ? ನಿಮ್ದು ತಪ್ಪೈತೆ, ಅವ್ರ ಮೇಲೆ ಇಚ್ಛಾ ಪಟ್ಟಿರಿ. ಕರೆ ಒಮ್ಮೊಮ್ಮೆ ಏನಂತ ಗೊತ್ತೇನ್ರಿ? ಇಚ್ಛೆ ನಾರ್ಮಲ್ ರೀ, ಅಟ್ಟಂತೂ ಇಡೋದಲ್ರಿ, ಅಟ್ಟಂತೂ ಬೇಕಲ್ರಿ, ಹಿಂಗಂತೀರಲ್ರಿ, ಅದಂತೂ ನಾರ್ಮಲ್ ರೀ, ಅಟ್ಟಂತೂ ಇಡಕ್ಕೆ ಬೇಕಾಕೈತ್ರಿ, ಹಂಗಂತೂ ಇಲ್ಲ. ಈಗ ತಟ್ಟೆಗೆ ಊಟ ಕೊಡ್ತಾರೆ. ಈಗ ನೋಡ್ರೆ ನೀವು ಚಪಾತಿ ಲಡ್ಸಾತೀರಿ, ಹಿಂದೊಬ್ರು ಯಾರೋ ಊಟಕ್ಕೂ ಕೂತಾರಂತ ತಿಳ್ಕೋರಿ. ನೀವೇನು ತಿಳ್ಕೊತೀರಿ? ಹಿಂದೆ ಹೊಳ್ಳಿ ನೋಡ್ತಾರೋ ಏನು ಪಲ್ಯ ಕಡಿಮೆ ಬಿದ್ದೈತೆ, ಅನ್ನ ಕಡಿಮೆ ಬಿದ್ದೈತೆ, ಏನರ ಬಡಿಸೋಣಂತ ನೀವು ಉದ್ದಕ್ಕೆ ಲಡ್ಸ್ಕೋತ ಹೊಂಟ್ರಿ ಅಕ್ಕೋರ. ನೀವು ಉದ್ದಕ್ಕೆ ಅಕ್ಕೋರ ಲಡ್ಸ್ಕೋತ ಹೊಂಟ್ರಿ ಅಂದ್ರೆ ನಿಮ್ಮನ್ನ ಯಾರು ನೋಡೋರದಾರು ಅಕ್ಕೋರ?
ಇದಕ್ಕೆ ಲಟ್ಸ್ಕೊತ ಹೋದ್ರಿ, ನೀವು ಹಿಂದೆ ಹೊಳ್ಳಿ ನಿಮ್ಮನ್ನ ಯಾರೂ ನೋಡಲಿಲ್ಲ. ಕರೆ ತಪ್ಪು ಯಾರ್ದು? ಆಮೇಲೆ ಅಂತೀವಿ ಏನು ಗೊತ್ತೈತೆ, ತಿಳಿಯಂಗಿಲ್ಲ ನಿಮಗೆ. ಏನಂತ ಗೊತ್ತೇನ್ರಿ? ತಿಳಿಯಂಗಿಲ್ಲ ನಿಮಗೆ, ನಾನು ಊಟಕ್ಕೆ ಕೂತೆ ನಿಮ್ಗೆ ಬಡಿಸ್ಬೇಕತ್ತೆ. ಅವ್ರು ಏನಂತಾರೆ ಗೊತ್ತೇನ್ರಿ, ನನಗೆ ಗೊತ್ತಾಗಿಲ್ವ, ನಾ ಚಪಾತಿ ಲಟ್ಸೋದ್ರು ಗುಂಗನಾಗೆ ಇದ್ಬಿಟ್ನಿ ಅಂತ ಅವ್ರು ಹತ್ತಾರ. ಕರೆ ಈಗ ಹೇಳ್ರಿ, ಅವಾಗ ನೀವು ಏನಂತೀರಿ ಗೊತ್ತೇನ, ನೀವು ಊಟಕ್ಕೆ ಕೂತ್ರ ರೀ ನಿಮಗೆಲ್ಲ ನಾ ಬಡಿಸ್ತೇನೆ ರೀ, ನಿಮ್ಗೆಲ್ಲ ನಾ ಕೇಳೋದು ಮಾಡ್ತೀನಿ ರೀ. ಆದ್ರೆ ನಾ ಊಟಕ್ಕೆ ಕೂತಾಗ ಒಂದಿಟ್ಟು ಹಿಂದೆ ಹೊಳ್ಳಾಗ ನೋಡೋಕ್ಕಾಗ್ಲಿಲ್ಲ ನಿಮಗೆ. ಅವ್ರಂತ ಇಲ್ವಾ, ಸಾರಿ ನೀ ತಪ್ಪು ತಿಳ್ಕೊಂಡು, ನೀ ಹಂಗೇನು ತಿಳ್ಕೊಬೇಡ, ನಾನು ಕರೆನ ನೋಡಿಲ್ಲ, ನಾ ಚಪಾತಿ ಲಟ್ಸಿದ್ರು ಗುಂಗನಾಗೆ ಇದ್ನಿ. ಅವಾಗ ನೀವು ಅಂತೀರಿ ಸುಮ್ಕೊಂಡ್ರಿ, ನಿಮ್ಗೆ ಗೊತ್ತೈತೆ ನನಗೆ, ನಿಮ್ದೆಲ್ಲ ಗೊತ್ತೈತೆ ನನಗೆ. ಕರೆ ನಾನು ಲಟ್ಸ್ಬೇಕಾದ್ರೆ ನಾನು ಲಟ್ಸ್ತೀನಿ, ಮತ್ತು ಅದ್ರ ನೀವು ಚಪಾತಿನೂ ನಿಮ್ಗೆ ಕೇಳ್ತೀನಿ, ನಿಮ್ಗೆ ಹಿಂದೆ ಹೊಳ್ಳಿ ನೋಡ್ತೀನಿ ಅಂತ ನೀವು ಅಂತೀರಿ. ಕರೆ ಅದು ನಿಮ್ಮ ಕೆಪಾಸಿಟಿ ರೀ. ಚಪಾತಿ ಲಟ್ಸೋದು ನಿಮ್ಮ ಕೆಪಾಸಿಟಿ, ಹಿಂದೆ ಹೊಳ್ಳಿ ನೋಡೋದು ನಿಮ್ಮ ಕೆಪಾಸಿಟಿ. ಕರೆ ಅವ್ರ ಕೆಪಾಸಿಟಿ ಏನ್ರಿ, ತಲೆ ಕೂತು ಊಟ ಮಾಡೋದು ಒಂದೇ ಕೆಪಾಸಿಟಿ. ಅವ್ರು ನಿಮ್ಗೆ ಹೊಳ್ಳಿ ನಿಮ್ಗೆ ಚಪಾತಿ ಮುದೈತಿಲ್ಲ, ಪಲ್ಯ ಮುದೈತಿಲ್ಲ ನೋಡೋ ಕೆಪಾಸಿಟಿ ಅವ್ರ ಕಡೆ ಇಲ್ಲ. ಈಗ ಹೇಳ್ರಿ, ಯಾರ್ದು ತಪ್ಪ? ಲಟ್ಸೋರು ತಪ್ಪು ಏನು ಊಟಕ್ಕೆ ಕೂತವ್ರು ಬಯಸೋದು ತಪ್ಪು? ಇದು ತಿಳ್ಕೊಬೇಕ್ರಿ. ಆ ಟೈಮ್ನಾಗ ತಿಳ್ಕೊಬೇಕ್ರಿ. ಕರೆ ನಾವೇನು ಮಾಡ್ತೀವಿ ಗೊತ್ತ, ಇವತ್ತು ನೋಡಿ ನೀನು ನನಗೆ ಭಾಳ ನೋವು ಕೊಟ್ಟಿ ಅಂತ ಅವ್ರ ಮೇಲೆ ಬಟ್ ಮಾಡಿ ಮಾತು ಬಿಟ್ಟು ಬಿಡ್ತೇವ್ರಿ. ಕರೆ ಹೇಳ್ರಿ ಅಕ್ಕೋರ, ತಪ್ಪು ನಮ್ದೇ ಐತ್ರಿ. ನಾವು ಎಲ್ಲರ ಮೇಲೂ ಏನು ಮಾಡ್ತೀವ್ರಿ ಅಕ್ಕೋರ, ನಾವೆಲ್ಲರ ಮೇಲೆ ಏನು ಮಾಡ್ತೀವಿ ಹೇಳ್ರಿ, ಇಚ್ಛಾ ಪಡ್ತೀವ್ರಿ. ದುಃಖ ಆಕೈತ್ರಿ, ಸಿಟ್ಟು ಬರ್ತೈತ್ರಿ, ಮೋಹ ಬರ್ತೈತ್ರಿ, ಅಹಂಕಾರ ಬರ್ತೈತ್ರಿ, ದ್ವೇಷ ಬರ್ತೈತ್ರಿ, ಎಲ್ಲ ಬರ್ತೈತ್ರಿ. ಅದಕ್ಕೆ ಕಾರಣ ಏನಂದ್ರೆ ನೀವು ಅವ್ರ ಮೇಲೆ ಇಚ್ಛಾ ಪಟ್ರಿ. ಒಮ್ಮೆ ಹೆಂಗಾಕೈತಂದ್ರೆ ಜೀವನ್ಯಾಗ ರೀ ಅನ್ನಿಸ್ತಿರ್ತೈತಿ, ನಾವು ಸೇವಾ ಮನೋಭಾವನೆದಿಂದ ಮಾಡ್ತೈತೆ, ನಮಗೇನು ಅವ್ರ ಮೇಲೆ ಏನು ಇಚ್ಛಾ ಇಲ್ರಿ, ಸುಮ್ಮನೆ ನಾವು ಅವ್ರಿಗೆ ಮಾಡಾಕತ್ತೀವ್ರಿ ಅಂತ ನೀವು ಅಂತಿರ್ತೀರಿ. ಯಾವುದೂ ಇಚ್ಛಾ ಇಲ್ಲ. ಕರೆ ಅವರೇ ನೀವು ಯಾರಿಗೆ ಇಚ್ಛಾ ಇಲ್ಲದ ಚಲೋ ಭಾವನೆ, ನನಗೆ ಅವರಿಂದ ಏನೂ ಬೇಡ ಅಂತ ಮಾಡ್ತಿರ್ತೀರಿ, ಹೌದು ಇಲ್ಲ ಅಂತಲ್ಲ. ಕರೆ ಯಾವ ವ್ಯಕ್ತಿ ನಿಮಗೆ ಇಷ್ಟ ಇಲ್ಲ, ನನಗೆ ಅವರಿಂದ ಏನೂ ಬೇಡ, ಕರೆ ಅದ ವ್ಯಕ್ತಿ ಉಲ್ಟಾ ತಿರುಗಿ ಬಿತ್ತಂದ್ರೆ ಚಲೋ ಏನು ಮಾಡೋದು ಬೇಡ. ಅರ್ಥ ಆಗ್ತೈತ್ರಿ ನಾ ಏನು ಹೇಳತ್ತೀನಿ? ಈಗ ನೀವು ಯಾರೋ ವ್ಯಕ್ತಿಗೆ ನೀವು ಚಲೋ ಮಾಡಕ್ಕೆ ಹೋಗಿರಿ, ಕರೆ ಒಳಗೆ ಮನಸ್ಸಿನಾಗ ಐತಿ ಇದು ಸೇವಾ ಮನೋಭಾವನೆ ಐತಿ, ನನಗೆ ಇವರಿಂದ ಏನೂ ಬೇಡ ಅಂತ ಮಾಡಾಕತ್ತೀರಿ. ಕರೆ ಆ ವ್ಯಕ್ತಿ ನಿಮ್ಗೆ ಚಲೋ ಏನು ಮಾಡಲಿಲ್ಲ, ಕರೆ ನಿಮ್ಗೆ ತಿರುಗಿ ಬಿದ್ದ. ಅವಾಗ ಮನಸ್ಸಿಗೆ ನೋವು ಆಕೈತಿ. ಅವಾಗ ಏನು ಹೇಳ್ತೀರಿ? ಚಲೋ ಮಾಡೋದು ಮಾಡಬಾರ್ದ, ಚಲೋ ಕಾಲನ ಯಾವುದಿಲ್ಲ ಅಂತ ಹೇಳಿ ನಾವು ಏನು ಮಾಡಿಬಿಡ್ತೇವೆ ಅಂದ್ರೆ, ನಾವು ಚಲೋ ಮಾಡೋದನ್ನು ಬಿಟ್ಬಿಡ್ತೇವೆ. ಕರೆ ಅಕ್ಕೋರ ನಿಮಗೆ ಹೇಳ್ರಿ, ಚಲೋ ಮಾಡೋದು ಯಾರ್ದು ಗುಣ? ನಿಮ್ಮ ಗುಣ. ಅವ್ರ ಹತ್ತದ ವಿರೋಧ ಮಾಡೋದು ಯಾರ್ದು ಗುಣ ಇತ್ತು? ಅದು ಅವ್ರ ಗುಣ. ಕರೆ ನಿಮ್ಮ ಚಲೋ ಗುಣನ ಯಾಕೆ ಬಿಟ್ಕೊಟ್ರಿ? ಯಾಕಂದ್ರೆ ಒಳಗೆ ಸೂಕ್ಷ್ಮ ಇಚ್ಛೆ ಇತ್ತು, ಚಲೋ ಏನು ಮಾಡಬೇಡ್ರಿ, ಅದ್ರ ಕೆಟ್ಟನೂ ಮಾಡಬೇಡ್ರಿ. ನಿಮ್ಮಿಂದ ನನಗೇನು ಚಲೋದೇನು ಬೇಕಾಗಿರಲಿಲ್ಲ, ನಾ ಚಲೋ ಮಾಡತ್ತೀನಿ, ಕರೆ ನಿಮ್ಮಿಂದ ನನಗೆ ಕೆಟ್ಟದು ಏನು ಬಯಸ್ತಿರ್ಲಿಲ್ಲ. ಅಂದ್ರೆ ಕೆಟ್ಟದ್ದು ಮಾಡಬೇಡ್ರಿ, ಅದು ಬಯಕೇನಲ್ಲ, ಅದು ಇಚ್ಛಾನಲ್ಲ. ಅದಕ್ಕೆ ಶಿವ ಬಾಬಾ ಹೇಳ್ತಾರ, ಚಲೋ ಕೆಟ್ಟದ್ರಿಂದಲೂ ಏನಾಗ್ರಿ, ಪರೇ ಆಗ್ರಿ. ಯಾವಾಗಲೂ ಅಕ್ಕಂದಿರು, ಮಾತೇರು, ಅಣ್ಣಂದಿರು ಯಾವಾಗಲೂ ನೆನಪಿಟ್ಕೋರಿ ಅಕ್ಕಾರ, ಎಲ್ಲದಕ್ಕೂ ಮೂಲ ಕಾರಣ ಏನೈತಂದ್ರೆ ನಾವು ಮಾಡುವಂಥ ಇಚ್ಛೆ. ಇಡೀ ದಿನ ನೋಡ್ರಿ ನಮ್ಮ ಮುಖ ಯಾಕೆ ಸಪ್ಪಗಿರ್ತೈತಿ? ಯಾಕಂದ್ರೆ ಒಳಗೆ ಏನಾದರೂ ಯಾರಿಂದಲೂ ಏನಾದರೂ ಸೂಕ್ಷ್ಮ ಆಗಿರ ಈಗ ಮನ್ಯಾಗ ನೀವು ಮಾತೇರೆಲ್ಲರೂ ಅದಿರಂದ್ರೆ ಹುಡುಗರು ಅಭ್ಯಾಸ ಮಾಡಲಿ, ಹುಡುಗರು ದಾಂಧಿ ಮಾಡಬಾರ್ದು. ನಾ ಯೋಗಕ್ಕೆ ಕೂತೇನಂದ್ರೆ ಅಕ್ಕರ, ಯಾರೂ ನನಗೆ ತ್ರಾಸ ಕೊಡಬಾರ್ದು. ಸೂಕ್ಷ್ಮವಾಗಿ ಇಚ್ಛೆಗಳದ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ನಮ್ಮ ಇಚ್ಛೆಗಳು ಈಗ ಅಕ್ಕಂದಿರ್ದ ತಗೋರಿ, ನಮ್ದು ಸ್ವಂತ ಹೇಳ್ತೇವೆ ಇಚ್ಛೆಗಳು. ಅಕ್ಕಂದಿರೇನ ಎಲ್ಲರೂ ಸೇವಾದಾರಿಗಳು ಬರಬೇಕು, ಮತ್ತೇನ್ರಿ ತಾವು ಸಹಯೋಗ ಕೊಡಬೇಕು, ಕರುಣಾ ಸೇವಾ ಮಾಡಬೇಕು. ಇದು ಏನ್ರಿ? ಈಗ ಯಾರೋ ಈಗ ಸುಜಾತಕ್ಕೋರ ಈಗ ಹೊಂಟಿರಿ, ಕ್ಲಾಸ್ನಾಗ ಹೊಂಟಿರಿ, ಮನೆಗೆ ಹೊಂಟಿರಿ, ನೀವು ಏನು ಮಾಡಿರಿ, ಸುಜಾತಕ್ಕೋರ ಕಸ ಪರಿಶಿ ಮಾಡಿ ಹೋಗ್ರಿ. ಅಕ್ಕೋರ ನನ್ನ ಮಗ ಒದ್ರಾತನ್ರಿ, ನಾವು ಹೊಂಟ್ನಿರಿ
ಆಮೇಲೆ ಒಳಗೆ ಅನ್ಕೋತಿ ಅಟ್ಟು ಒಳಗೆ ಬಂದ್ಬಿಡ್ತೈತೆ ನೋಡ, ಸುಜಾತ ಅಕ್ಕೋರಿಗೆ ಸೇವಾ ಮೇಲೆ ರುಚಿನೇ ಇಲ್ಲ, ಪ್ರಿಂಟ್ ಆಟೋಮೆಟಿಕ್ಲಿ ಮನಸ್ಸಿನಾಗ ಏನು ಬಂದ್ಬಿಡ್ತದೆ, ಸ್ಟ್ಯಾಂಪ್. ಅಂದ್ರೆ ಮುಂದಿನ ಸಲ ಏನು ಯೋಚನೆ ಮಾಡ್ತಿದ್ದು ಗೊತ್ತೇನ್ರಿ, ಮುಂದಿನ ಸಲ ಸುಜಾತ ಅಕ್ಕೋರಿಗೆ ಏನ್ರಿ ಹೇಳ್ಬೇಕಂದ್ರೆ ಅವ್ರ ಇಚ್ಛೆನೇ ಇಲ್ಲ, ಬಿಟ್ಟು ಹಾಕಿ ತೆಗೆದು ಹಾಕವ್ರು. ನೆಕ್ಸ್ಟ್ ಯಾರು ಹುಡ್ಕೊನು, ಬೇರೆಯವ್ರು ಹುಡ್ಕೊನು, ದುಂಡು ಅಜ್ಜಿನ ಹುಡ್ಕೊನು. ಅಂದ್ರೆ ಒಂದು ಸೂಕ್ಷ್ಮನಂದು ಒಳಗಿನ ಮನಸ್ಸದ ಇಚ್ಛಾ ಪೂರ್ಣ ಆಗಲಿಲ್ಲ ಅಂದ್ರೆ ನಾವು ಒಳಗಡೆ ಅವ್ರ ಪ್ರತಿ ಪ್ರಿಂಟ್ ಹಾಕ್ತೇವೆ. ಆದ್ರೆ ಬಾಬಾ ಏನು ಹೇಳ್ತಾನಂದ್ರೆ ಇಚ್ಛೆಗಳನ್ನ ನಮ್ಮನ್ನು ಸಾಯಿಸ್ಬಿಡ್ತಾವ. ಈ ಇಚ್ಛೆಗಳು ನನಗೆ ಸುಜಾತ ಅಕ್ಕೋರ ಮೇಲೆ ಭಾವನೆನೇ ಏನು ಮಾಡಿಸ್ಬಿಡ್ತೈತ್ರಿ, ಕಡಿಮೆ ಮಾಡಿಸ್ಬಿಡ್ತೈತ್ರಿ. ಅದರ ಬದಲಾಗಿ ನಾ ಏನು ಮಾಡ್ಕೋಬೋದಂದ್ರೆ ಸುಜಾತ ಅಕ್ಕೋರಿಗೆ ಹೇಳ್ತೇನೆ, ಸುಜಾತ ಅಕ್ಕೋರ ನೀವು ಕಸ ಪರಿಶಿ ಮಾಡಿ ಹೋಗ್ರಿ, ಕ್ಲಾಸಿಗೆ ಹೋಗು ಹಂಗಿಲ್ರಿ, ನನ್ನ ಮಗ ಬೈಯಾಕತ್ತಾನ್ರಿ. ಒಳಗೆ ಒಂದೇ ವಿಚಾರ, ಆಯ್ತು ರೀ ಬಾಬಾ ಅದನ್ರಿ ಬೇರೆಯವ್ರು ಮಾಡಿಸ್ತಾರೆ, ಹಿಂಗೆ ವಿಚಾರ ಬರ್ಬೇಕ್ರಿ. ಆಮೇಲೆ ಇಲ್ಲಾದ್ರೆ ಏನು ಮಾಡ್ತೇವೆ ಗೊತ್ತೇನ್ರಿ, ಉಪಯೋಗ ಇಲ್ಲ ಅವ್ರು, ಬರೀ ಹೋಗೋದು ಬರೋದು ಒಂದದಾರ ಅವ್ರು. ವಾರಿಸ್ ಕ್ವಾಲಿಟಿ ಆತ್ಮ ಅಲ್ಲ ನೋಡ್ರಿ, ಏನೇನು ಬರ್ತಾವ ವಾರಿಸ್ ಕ್ವಾಲಿಟಿ ಆತ್ಮ ಅಲ್ಲವ್ರು, ಅವ್ರ ಏನ ದೇವತಾ ಕೂಡ ಆತ್ಮ ಅಲ್ಲವ್ರು, ಏನೇನೋ ವಿಚಾರ ಬರ್ತಾವ. ಕರಿ ಇವನ್ನೆಲ್ಲ ವಿಚಾರ ತೆಗೆದು ಹಾಕಿ ಏನು, ನೀವು ಕ್ಲಾಸಿಗೆ ಮಾಡಕ್ಕೆ ಹೋಗಂಗಿಲ್ಲ, ಆಯ್ತು ಹೋಗಿ ಬರ್ರಿ, ಓಂ ಶಾಂತಿ, ನೀವು ಹೋಗೋದ್ರೊಳಗೆಲ್ಲ ನಿಮ್ದು ಚಲೋ ಆಗಲಿ, ನಿಮ್ಮ ಮಗ ಶಾಂತ ಆಗಲಿ, ಹಿಂಗೆ ಬರ್ಬೇಕ್ರಿ ನಮ್ಮ ವಿಚಾರ, ಭಾಳ ಹಿಂಗೆ ಬರ್ಬೇಕ್ರಿ. ಕರೆ ನಾವು ಏನು ಮಾಡ್ತೇವೆ, ಒಂದು ಸಣ್ಣ ಮಾತಿಗೆ ಅಳದು ಬಿಡ್ತೇವ್ರಿ ಎಲ್ಲಾರನು. ಅವ್ರ ಮನ್ಯಾಗ ಅವ್ರ ಮಗ ಏನೇನು ಅನ್ನೋ ಅದಾನ ಯಾರಿಗೆ ಗೊತ್ತು, ಅವ್ರ ಟೆನ್ಷನ್ ಅವ್ರಿಗೆ ಇರ್ತೈತಿ, ನಂದು ಟೆನ್ಷನ್ಲ ನಾನು ಪಟ ಮುಗಿಸಿ ಕಳಿಸ್ಬಿಡ್ಬೇಕು ಅವ್ರನ್ನ, ನನ್ನ ಕೆಲಸ ಮುಗಿಬೇಕಲ್ಲ ಪಟ. ಇದು ನಮ್ಮ ಇಚ್ಛಾ ರೀ. ಮತ್ತೇನೇನು ಇಚ್ಛಾದವರು, ಎಲ್ಲರೂ ನೀವು ಧನ ಸೇವಾ ಮಾಡ್ಬೇಕು. ಟೀಚರ್ಸ್ ಅಕ್ಕಂದಿರಿಗೆ ಏನೇನು ಇರ್ತಾವ್ರಿ ಒಳಗೆ, ಧನ ಸೇವಾ ಮಾಡ್ಬೇಕು. ಇವೆಲ್ಲರೂ ನಮ್ಮದು ಹುಂಡಿ ತುಂಬಬೇಕು, ನಮ್ಮದು ಒಂದು ಸೆಂಟ್ರ್ ಆಗ್ಬೇಕು, ಸೆಂಟ್ರ್ನಾಗ ವಿದ್ಯಾರ್ಥಿಗಳು ಇರ್ಬೇಕು. ಏನು ಒಂದು ಎರಡು ಇಚ್ಛಾ, ಕ್ಲಾಸ್ನಾಗ ಏನ್ರಿ ಎಲ್ಲರೂ ತುಂಬಿರ್ಬೇಕು, ಎಲ್ಲರೂ ಏನ್ರಿ ಫುಲ್ ಇರ್ಬೇಕು, ಕ್ಲಾಸ್ನಾಗ ಫುಲ್ ಇರ್ಬೇಕು. ಇದು ಇಚ್ಛಾ ರೀ, ಇದು ಕೂಡ ಇಚ್ಛಾನ ರೀ. ಕರಿ ನೋಡ್ರಿ, ಯಾವಾಗ್ಲೂ ನಾವು ಯಾರಿಂದಲೂ ಧನದಿಂದ ಇಚ್ಛಾ ಪಡಬಾರದ ರೀ. ಯಾಕಂದ್ರೆ ಹುಂಡಿ ತುಂಬಿಸೋವ್ ಯಾರ್ರಿ, ಹುಂಡಿ ತುಂಬಿಸೋವ್ ಯಾರ್ರಿ, ಬಾಬಾ. ಈಗ ಸದ್ಯ ನೋಡ್ರಿ, ನಾ ಕ್ಲಾಸ್ನಾಗ ಟೀಚರ್ ಅದೇರಿ, ನಾನು 4 ಜನ ವಿದ್ಯಾರ್ಥಿಗಳು, ನನ್ನ ಮುಖ ಇಳಿಬಾರ್ದ್ರಿ, ನನ್ನ ಮುಖದ ನಗು ಮುಖ ಇಳಿಬಾರ್ದ್ರಿ. ಯಾಕ್ರಿ ಅಂದರೆ ನಾ ಯಾರಿಗೆ ಇಚ್ಛಾ ಪಡಾಕತ್ತೀನಿ, ನನ್ನ ಕ್ಲಾಸ್ ಹಾಲ್ ಫುಲ್ ಇರ್ಬೇಕು, ವಿದ್ಯಾರ್ಥಿಗಳು ಫುಲ್ ಇರ್ಬೇಕು ಏನ್ರಿ. ನಾವು ಬಂದೆ ಅಂದ್ರೆ ಎಲ್ಲರೂ ಬಂದಿರ್ಬೇಕು, ಮತ್ತು ನಾ ಕ್ಲಾಸ್ ಮಾಡಾಕತ್ತೀನಿ ಅಂದ್ರೆ ಎಲ್ಲರೂ ಕಿಲಿ ನಕ್ಕೋತ ಹಿಂಗೆ ಅನ್ಬೇಕು. ಎಷ್ಟು ಇಚ್ಛಾ ರೀ, 1 ಇಚ್ಛಾ 2 ಇಚ್ಛಾ. ಮತ್ತು ನಾ ಏನ್ರಿ ಕ್ಲಾಸ್ ಮಾಡಾಕತ್ತೀನಿ ಅಂದ್ರೆ ಎಲ್ಲರೂ ಏನ್ರಿ ಅಟೆನ್ಷನ್ನೇ ಕೊಡ್ಬೇಕು. ಯಾರೇ ನಿದ್ದೆ ಮಾಡಾಕತ್ರ ಒಳಗೆ ಸ್ಟಾರ್ಟ್ ಸೊನ್ನವಜ್ಜಿ ಒಂದು ಕೈ ತೊಗೊಂಡೇ ಬಿಡ್ತಾರೆ, ಕ್ಲಾಸ್ನಾಗ ಮುಕ್ಕೋದು ನೋಡ್ರಿ. 1 ಇಚ್ಛೋ 2 ಇಚ್ಛೋ, ನಮ್ಮ ಒಬ್ಬರ ಬರಲಿ, ಇಬ್ಬರ ಬರಲಿ, 100 ಜನ ಬರಲಿ, 200 ಜನ ಬರಲಿ, ನಮಗೆ ಮತ್ತೊಬ್ಬರ ಮೇಲೆ ಇಚ್ಛಾ ಪಡಬಾರದೆ. ಇಚ್ಛಾ ನಿಮ್ಮ ಜೀವನದ ದುಃಖಕ್ಕೆ ಕಾರಣ ಆಕೈತಿ, ಕ್ವಶನ್ ಮಾರ್ಕ್. ಆಮೇಲೆ ಏನು ಮಾಡ್ತೀರಂದ್ರೆ, ಇಲ್ಲದ ಒಂದು ಸಮಯದಲ್ಲಿ ನೀವು ಇಚ್ಛಾ ಪಡ್ಕೋತ ಹೊಂಟಿರತ್ತ ತಿಕ್ಕೋರಿ, ನಿಮ್ಮ ಮೇಲೆ ನಿಮಗೇನು ಸಂಶಯ ಬರೋಕೆ ಹಿಡಿತೈತಿ. ಏನಂತಂದ್ರೆ, ಏನು ಬೆಲೆ ಬಾಳುವಂಥ ವ್ಯಕ್ತಿ ಇಲ್ಲಿ ಕಾಣ್ತೈತಿ. ಅದಕ್ಕೆ ಸ್ವಲ್ಪ ಜನ ವಿದ್ಯಾರ್ಥಿಗಳು ಬರ್ತಾರೆ, ಏನೋ ಪ್ರಾಬ್ಲಮ್ ಐತಿ ಆಂಬಲ್, ಅದಕ್ಕೆ ಸ್ವಲ್ಪ ಜನ ವಿದ್ಯಾರ್ಥಿ ಬರ್ತಾರೇನೋ, ಅಥವಾ ನನ್ನ ತೋಗ ಏನೋ ಪ್ರಾಬ್ಲಮ್ ಐತಿ, ಯಾಕಂದ್ರೆ ನಾ ಕ್ಲಾಸ್ ಮಾಡಕತ್ರ ಎಲ್ಲ ನಿದ್ದೆ ಹೊಡಿತಾವ ಅಂತ ಹೇಳಿ, ಅಥವಾ ನನ್ನ ತೋಗ ಪ್ರಾಬ್ಲಮ್ ಐತೇನೋ, ಏನಂತ ಬರೀ ನನ್ನ ತೋಗ ಪ್ರಾಬ್ಲಮ್ ಐತೆ ಅಂದ್ಕೊಂಡು ನನಗೆ ಬಟ್ಟೆ ಮಾಡ್ಕೋತ ಹಿಡಿದು ಬಿಡ್ತೇವೆ. ಕರೆ ತಪ್ಪು ಎಲ್ಲೈತಂದ್ರೆ, ನೀವು ಅವ್ರ ಮೇಲೆ ಇಚ್ಛಾ ಪಡತ್ತೀರಿ. ಅಂದರೆ ಹೇಳೋ ಭಾವ ಏನದ್ರಿ, ಯಾರ ಮೇಲೂ ಇಚ್ಛಾ ಪಡಬಾರ್ದು. ಈಗ ನೋಡ್ರಿ, ಎಷ್ಟು ನಮ್ಮ ಬಾಬಾ ಒಂದು ಶಬ್ದ ಬಳಸ್ತಾನೆ ಗೊತ್ತೈತ್ರಿ, ರೂಹಾನಿಯತ್, ಆತ್ಮೀಯತೆ ನಮ್ದು ಯಾಕೆ ಕಡಿಮೆ ಆಕೈತೆ ಹೇಳ್ರಿ, ಯಾಕಂದ್ರೆ ಇಚ್ಛಾದಿಂದ. ಈಗ ಫಾರ್ ಎಕ್ಸಾಂಪಲ್, ಸುಜಾತ ಅಕ್ಕೋರ ಧನ ಸೇವಾ ಮಾಡ್ತಾರೆ, ದುಂಡೋವಾಯಿ ಧನ ಸೇವಾ ಮಾಡಂಗಿಲ್ಲ. ಸುಜಾತ ಅಕ್ಕೋರನ್ನ ನಾ ಬೇರೆ ದೃಷ್ಟಿಲೇ ನೋಡ್ತಿರ್ತೇನೆ, ದುಂಡೋವಾಯಿನ ಬೇರೆ ದೃಷ್ಟಿಲೇ ನೋಡ್ತಿರ್ತೇನೆ. ಅರ್ಥ ಆಗ್ತೈತಿಲ್ಲ? ಇದ್ರಲ್ಲೇ ನನಗೆ ದುಂಡವಜ್ಜಿ ಮೇಲೆ ರೂಹಾನಿಯತ್
ಆತ್ಮೀಯತೆ ಕಡಿಮೆ ಆಗ್ಬಿಡ್ತೈತಿ. ಅರ್ಥ ಆಯ್ತು ಇಲ್ಲ ರೀ? ಅರ್ಥ ಆಗ್ತಿಲ್ಲ. ಅದಕ್ಕೆ ಬಾಬಾ ಅಂತಾನೆ ಯಾರಿಂದಲೂ ಇಚ್ಛಾ ಪಡತ್ತೆ. ಅವ್ರು ಮಾಡಿದ್ರು, ಅವ್ರ ಭಂಡಾರ್ನಾಗ ಹಾಕಿದ್ರು, ಅವ್ರದ ಅವನ ಜೊತೆ ಲೆಕ್ಕ. ನಂದು ಎಲ್ಲರ ಜೊತೆ ಸಮಾನವಾದಂಥ ಭಾವನೆ ಇರಬೇಕು. ಇವ್ರು ಮಾಡ್ತಾರಂತ ಸ್ವಲ್ಪ ಹೆಚ್ಚ, ಇವ್ರು ಕಡಿಮೆ ಮಾಡ್ತಾರಂತ ಹೇಳಿ ಇವ್ರಿಗೆ ಕಡಿಮೆ ಇಲ್ಲ. ತಿಳಿಯತೈತೋ ಇಲ್ಲ ರೀ? ಅರ್ಥ ಆಗ್ತೈತಿಲ್ಲ? ನಮಗೆ ಹೆಂಗಿರ್ಬೇಕ್ರಿ? ನಮ್ಮ ಆತ್ಮೀಯತೆ ಭಾವನೆ ಹೆಂಗಿರ್ಬೇಕ್ರಿ? ಎಲ್ಲರ ಜೊತೆ ಸಮಾನವಾಗಿರ್ಬೇಕು. ಅವಾಗ ನಗತೀರಿ. ಇಲ್ಲ, ನಗಕ್ಕೆ ಸಾಧ್ಯ ಇಲ್ಲ. ಇಲ್ಲದ ನಿಮ್ದು ಇಚ್ಛೆಗಳು ಮತ್ತೊಬ್ಬರ ಮೇಲೆ ಅವಲಂಬನೆ ಇರೋ ಕಾರಣದಿಂದ ನಿಮ್ದು ಖುಷಾತಕೋರು ಮಾಡ್ತಾರೋ, ಅದಕ್ಕೆ ಇವರು ಕ್ಲಾಸಿಗೆ ಬಂದರೂ ಖುಷ್ ಆಗ್ತೀನಿ. ದುಂಡೋ ಅಜ್ಜಿ ಮಾಡಂಗಿಲ್ಲ, ಹಾಂ ಬರ್ತಾಳೋ ತಿಂದು ಹೋಗ್ತಾಳು, ಏನ್ರಿ? ಬರ್ತಾರೋ ತಿಂದು ಹೋಗ್ತಾರೋ, ಹೀಗೆಲ್ಲ ವಿಚಾರ ಬರ್ತಾವೆ. ಅದಕ್ಕೆ ನಮಗೆ ಯಾರಿಂದಲೂ ಇಚ್ಛಾ ಪಡಬೇಕು. ಅದಕ್ಕೆ ಅಕ್ಕೋರ ದೇವತಾ ಆಗೋದಟ್ಟು ಈಸಿ ಇಲ್ರಿ. ಅದಕ್ಕೆ ಫಸ್ಟ್ ಕ್ವಾಲಿಫಿಕೇಶನ್ ಏನೈತೆ ಗೊತ್ತೇನ್ರಿ? ಇಚ್ಛಾ ಮಾತ್ರ ಅವಿದ್ಯಾ. ಸತ್ಯುನೇ ಹೆಂಗಿರ್ತಾರೆ ಗೊತ್ತೇನ್ರಿ? ಇಚ್ಛಾ ಅಂದ್ರೆ ಏನು? ಇಚ್ಛಾ ಅಂದ್ರೆ ಏನಂತಿರ್ತಾರೆ ಅವ್ರ? ನಮಗೆ ಲಿಸ್ಟ್ ಅದ ಇಚ್ಛೆಗಳು, ನಮ್ಮ ಲಿಸ್ಟ್ ಅದ. ನಮ್ಮ ಅಕ್ಕುರ ನಮ್ಮ ಲಿಸ್ಟ್ ಅದಾವ ಇಚ್ಛೆಗಳದ. ಆದ್ರೆ ಸತ್ಯುನಾಗ ಇಚ್ಛಾ ಅಂದ್ರೆ ಏನು ಅನ್ನೋದು ಲಿಸ್ಟ್ ಇರ್ತದೆ. ಮತ್ತೇನೇನದಾವ್ರಿ? ಈಗ ನಮ್ಮೂ ಅದು ಅನಿಸ್ತೈತೆ. ಒಂದು ವಿದ್ಯಾರ್ಥಿ, ಒಂದು ಸೇವಾ, ಈಗೆಲ್ಲೋ ಇದಕ್ಕೆ ಹೋಗೋದೈತೆ, ಗೀತಾ ಪಾಠಶಾಲಾಗೆ ಹೋಗೋದೈತೆ, ಎಲ್ಲೋ ಹೋಗೋದೈತೆ. ಯಾರ್ಯಾರು ಬರ್ತೀರಿ? ನಾವು ಒಬ್ಬರ ಬರ್ತೇವೆ. ಹಾಂ, ಮನೆಗೆ ಅಟ್ಟಕೊಂಡ್ರಾಕಲ್ಲ, ಅದಕ್ಕೆ ಬಂದಿರಿ ನೀವು. ಎಲ್ಲ ಗೃಹಸ್ಥಿಗಳಾದಿರಿ ನೀವು, ಎದಕ್ಕೂ ಉಪಯೋಗ ಇಲ್ಲ ನೀವು. ಠ ಠ ಠ ಠ ಠ ಎಷ್ಟು ಇಚ್ಛಾ ರೀ? ನಾ ಫೋನ್ ಹಚ್ಚರೆ ನೀವು ಬರಬೇಕಾ? ಫೋನ್ ಹಚ್ಚಿದ ಕೂಡಲೇ ನೀವು ಬರಲಿಲ್ಲ ಅಂದ್ರೆ ಸಿಟ್ಟು ಬಂತ? ಎದಕ್ಕೆ ರೀ ಇವ? ನಾವು ಸಿಟ್ಟು ಮಾಡ್ಕೋತೀವಿ, ನಮ್ದು ಏರ್ಸ್ಕೊತೀವಿ. ಅದಕ್ಕೆ ಶಿವ ಬಾಬಾ ಹೇಳ್ತಾರೆ, ಯಾರ ಮೇಲೂ ಇಚ್ಛಾ ಪಡಬೇಡ. ಈಗ ಇದು ನಮ್ದಾತ, ನಿಮ್ಮೂ ಇಚ್ಛಾ ನಿಮ್ಮೂ ಇಚ್ಛಾ ಹೇಳ್ರಿ, ಹೇಳ್ತೀನಿ ಕೇಳ್ರಿ. ನಿಮ್ಮೂ ಇಚ್ಛಾ ನನ್ನ ಪ್ರೀತಿ ಮಾಡ್ಬೇಕು, ನನ್ನ ಮುಂದಿಡ್ಬೇಕು. ನನ್ನ ಬಿಟ್ರೆ ನನ್ನ ಪ್ರೀತಿ ಮಾಡಲ್ಲ ಮತ್ತೆ ಯಾರು ಇಡಬಾರ್ದು. ಮತ್ತೇನೇನದ ನಿಮ್ಮ ಇಚ್ಛಾ? ಟೋಲಿ ಕೊಡ್ಬೇಕು ನಾವು. ಏನ್ರಿ? ಪ್ಲಾಸ್ಟಿಕ್ನಾಗ ಹಾಕಿ ಟೋಲಿ ಕೊಡ್ಬೇಕಾ? ಈಗ ದೊಡ್ಡ ಅಕ್ಕೋರು ಏನ್ರಿ ಟೋಲಿ ಕೊಟ್ಟರು, ಸಣ್ಣ ಅಕ್ಕೋರು ಕೊಡಲಿಲ್ಲ. ನಮ್ಮ ದೊಡ್ಡ ಅಕ್ಕೋರು ಭಾಳ ಚಲೋ ರೀ. ನಮ್ಮ ದೊಡ್ಡ ಅಕ್ಕರು ಬಂದ ಕೂಡಲೇ ಊಟಕ್ಕೆ ಕೇಳ್ತಾರೆ, ಸಣ್ಣ ಅಕ್ಕರು ಕೇಳಾಗಿಲ್ಲ. ಯಾಕಂದ್ರೆ ಅವರ ಮಾಡ್ಕೊಂಡು ನಿಮ್ಮನ್ನ ಕೇಳ್ತಾರೆ. ಅರ್ಥ ಮಾಡ್ಕೋರಿ ಅಕ್ಕೋರ. ನಮಗೆ ಯಾರು ಸೇರ್ತಿರ್ತಾರೋ, ಯಾಕೆ ಇನ್ನೊಬ್ರು ನಮ್ಗೆ ಸೇರಂಗಿಲ್ಲ? ಯಾಕಂದ್ರೆ ನಿಮ್ಮ ಇಚ್ಛಾನ ಪೂರ್ಣ ಮಾಡ್ತಿರ್ತಾರ ಅವ್ರ. ಯಾರು ನಿಮ್ಮ ಇಚ್ಛಾ ಪೂರ್ಣ ಮಾಡಂಗಿಲ್ಲ, ನಿಮ್ಗೆ ಅವ್ರು ಸೇರಂಗಿಲ್ಲ. ಅದಕ್ಕಂತೀರಿ, ಹಾಂ ಅಶ್ವಿನಿ ಅಕ್ಕೋರು ಏನು ಬಂದರು ಎಲ್ಲ ಟೋಲಿ ಎಲ್ಲ ಕಡಿಮೆ ಹಾಕೋತ ಹೋದು. ಅವ್ರು ಬರೀ ಜ್ಞಾನ ಅನ್ಕೋತ ಹೋದರು. ನಮ್ಮ ಮಕ್ಕಳು ಬಿಸಿ ಮಾಡಿ ತಿನ್ನಿಸ್ತಿದ್ರು. ಇವ್ರು ಏನು ಬಂದ್ರು ಎಲ್ಲ ಬಿಸಿ ಮಾಡಿಸೋದು, ಎಲ್ಲ ಗಪ್ಪಾದ್ರು ನೋಡತ್ತೆ. ಈಗ ಹೇಳ್ರಿ, ಅಶ್ವಿನಿ ಅಕ್ಕೋರ ಪ್ರಾಬ್ಲಮ್ಮು ಇನ್ನು ನೀವು ಅಶ್ವಿನಿ ಅಕ್ಕೋರ ಮೇಲೆ ಇಟ್ಟಿರೋ ಇಚ್ಛಾ ಪ್ರಾಬ್ಲಮ್ಮು. ಇದನ್ನು ತಿಳ್ಕೊಬೇಕು ನೋಡ್ರಿ. ಇದನ್ನು ತಿಳ್ಕೊಂಡ್ರೆ ಮುಗಿದು. ಇದನ್ನು ತಿಳ್ಕೊಂಡ್ರಿ ನಿಮಗೆಲ್ಲರೂ ಸೇರಕ್ಕೆ ಹಿಡಿತಾರೆ. ಇದನ್ನು ತಿಳ್ಕೊಲಿಲ್ಲ, ನಂಗೆ ಇವ್ರು ಅಟ್ಟ ಸೇರ್ತಾರೆ, ಇವ್ರು ಸೇರಂಗಿಲ್ಲ, ಇವ್ರು ಅಟ್ಟ ಸೇರ್ತಾರೆ, ಇವ್ರು ಸೇರಂಗಿಲ್ಲ. ಇಲ್ಲ ರೀ? ನಂದ ಒಂದು ಘಟನೆ, ಮೊನ್ನೆ ರೀಸೆಂಟ್ ಆಗಿದ್ದ ಘಟನೆ. ಎಷ್ಟು ಹೊಲಸು ಅಂದರೆ ಇಚ್ಛೆಗಳನ್ನು ನಂದೇ ಹೇಳ್ತೇನೆ. ಒಂದು ಊರಿಗೆ ಹೋಗಿದ್ನ, ಹೆಸರು ಹೇಳಂಗಿಲ್ಲ. ಅಲ್ಲಿ ಉಪ್ಪಿಟ್ಟು ಮಾಡಿದ್ರಿ ನಾಷ್ಟಾಗ. ಕೇಳ್ರಿ, ಆ ಉಪ್ಪಿಟ್ಟು ಒಂದು ಇಟ್ಟು ನಾಲ್ಗೆ ಸ್ವಾದ ಇಲ್ಲಾಗಿತ್ತು. ಎಲ್ಲರೂ ನನ್ನ ಬಾಜುಕ ದೊಡ್ಡ ಅಕ್ಕಂದಿರು ಕೂತಿದ್ರಿ. ಚೂಡ ಗಿಡ ಕೇಳ್ತಾರೆ, ಅಕ್ಕರು ಚೂಡ ಗಿಡ ಕೇಳ್ತಾರೆ ಬಾ ಅಂತ ಹೇಳಿ ನಾನು ಅಂಟೇಳಿ ತಿನ್ಕೋತ ಕೂತ್ನಿ. ಯಾರು ಕೇಳಿ ನಾ ಅಂತೂ ಸಣ್ಣಕ್ಕೆ ಕೇಳಿದ್ರೆ ಹೆಂಗೆ ಆಕೈತಿ? ಚಲೋ ಅನ್ಸಂಗಿಲ್ಲ. ಅದಕ್ಕೆ ನಾ ಏನು ಅನ್ಕೊಂಡು ಗೊತ್ತೆ, ಯಾರೇ ಕೇಳಿ ಅಂದರೆ ಅಷ್ಟೊತ್ತಿಗೆ ಒಬ್ರು ಅಕ್ಕರು ಏನಂದ್ರು, ಚೂಡ ಗಿಡ ಮಾಡ್ಯಾರಂತ ತೊಗೊಂಬಾ, ಚಲೋ ಅಲ್ವಾ ಅಂತಂದು ಕೇಳ್ರಿ. ಮುಂದಿನ ಹೇಳ್ತೀನಿ ಕೇಳ್ರಿ. ಆಮೇಲೆ ಅವ್ರು ಅಕ್ಕರು ತೊಗೊಂಬಂದ್ರು. ಅವರು ಭಾರಿ, ನಾ ಫ್ರಂಟ್ ನಾನು ಕೂತೇನೆ ರೀ. ಅವ್ರು ಮೊದಲು ನನಗೆ ಕೇಳಿಲ್ಲ, ಅರ್ಥ ಮಾಡ್ಕೊರಿ. ಇವ್ ಅರ್ಥ ಮಾಡ್ಕೊಂಡು ನನಗೆ ಫಸ್ಟ್ ಕೇಳಿಲ್ಲ. ಅವ್ರು ಹೋಗಿ ಅವ್ರಿಗೆ ಬಡಿಸಿದ್ರ. ಆಮೇಲೆ ಹಿಂಗೆ ಕೈ ತಗೋರ ನನಗೆ ಹಾಕ್ತಾರಂದ್ರೆ ಅಲ್ಲೇ ಹೊಂಟಿತ್ತ. ಅದ್ರ ಪ್ಲೇಟ್ ತಗೊಂಡು ಅಲ್ಲಿ ಹೊಂಟಿತ್ತದ. ಅದು ಗಪ್ಪ ಅದ್ನಿ. ಮತ್ತೆ
ಮೂರನೇ ಸಮಯದಲ್ಲಿ ಹೋಗಿ ಆ ಕಡೆ ಹಾಕಿದ್ರು. ಆಮೇಲೆ ನಾನು ಬೇಕೋ ಬೇಡ ಅಂತ ಕೇಳತ್ತಿದ್ರು, ಬೇಕೋ ಬೇಡ ಅಂದರೆ ಸಣ್ಣವ್ರು ಅಂದ್ರೆ ಏನ್ರಿ ಅವ್ರು ಅಡ್ಜಸ್ಟೇಬಲ್ ಅಂತ ತಿಕ್ಕೋತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ನಾ ಅದನ್ನು ಹೇಳತ್ತಿಲ್ಲ, ಕರೆ ಎಷ್ಟು ಹೊಲಸೈತೆ ನೋಡಿ ಮನಸ್ಸೆಟ್ಟು ಹೊಲಸೈತೆ ಆಗ್ತೈತೆ. ಆಮೇಲೆ ಅವ್ರು ಕೇಳಿದ್ರೆ ಹಾಂ ಐತೆ ರೊಕ್ಕ ಸ್ವಲ್ಪ ಹಾಕ್ರಿ ಅಂತ. ಅವಾಗ ಆಮೇಲೆ ಮತ್ತೆ ಬಾಬಾನ ರೂಮ್ನಾಗ ಹೋಗುತ್ತೆ. ಅವಾಗ ಅನ್ನಿಸ್ತ ಅವ್ರ ಪ್ರಾಬ್ಲಮ್ ಏನು, ನಂಗೆ ಅವ್ರನ್ನ ಬಡಿಸ್ತಾರಂತ ನನ್ನ ಪ್ರಾಬ್ಲಮ್ಮು ಯಾರ ಪ್ರಾಬ್ಲಮ್ ರೀ? ಅರ್ಥ ಮಾಡ್ಕೋರಿ, ಯಾರ್ದು ಪ್ರಾಬ್ಲಮ್ ಅಂದೇನು ಹೇಳ್ರಿ. ಇಲ್ರಿ ಅಕ್ಕೋರು ಹೆಂಗೆ ರೀ, ನಮಗೆ ಅವ್ರ ಚೂಡ ಬಡಿಸ್ತಾರಂತ ಹೇಳಿ ತಿಳ್ಕೊಂಡು ಕೂತ್ನಿ ಅಂದ್ರೆ ಅದು ನಂದು ಪ್ರಾಬ್ಲಮ್ ರೀ, ಅದು ನಂದು ಪ್ರಾಬ್ಲಮ್. ಅವ್ರಿಗೆ ಮನಸ್ಸಿನಾಗ ಐತಿ ಆ್ಯಕ್ಚುಲಿ. ಅದು ಯಾಕಂದ್ರೆ ಅವಾಗ ಕರ್ದಿದ್ದು ಚೂಡ ತೊಗೊಂಬಂದ್ರೆ ಅವ್ರಿಗೆ ಆ್ಯಕ್ಚುಲಿ ಏನೈತಿ, ನಾ ಸಣ್ಣವ್ರಿಗೆ ಬಡಿಸ್ಬಾರ್ದಂತ ಪ್ರಿಪರೇಷನ್ ಮಾಡ್ತಿರ್ತಾರೆ. ಅವಾಗ ಪ್ರಿಪ್ರೇಷನ್ ಹೆಂಗೆ ಮಾಡ್ತಿರ್ತಾರೆ ಅಂದ್ರೆ ನಾವು ಸಣ್ಣವ್ರಿಗೆ ಬಡಿಸ್ಬಾರ್ದು, ದೊಡ್ಡವ್ರು ಯಾರು ಬರ್ತಾರೆ ಅವ್ರು ಬಡಿಸ್ಬೇಕಂತ ಅದನ್ನು ಇಟ್ಟೇ ಮಾಡಿರ್ತಾರೆ. ಮತ್ತು ಅರ್ಥ ಮಾಡ್ಕೋರಿ, ಅವ್ರ ಪ್ರಾಬ್ಲಮ್ ಇರ್ತೈತಿ, ಇದನ್ನು ಅರ್ಥ ಮಾಡ್ಕೋರಿ. ಈಗ ನನಗೆ ಅವ್ರು ನಂಗೆ ದುಃಖ ಕೊಟ್ಟಾರು, ನಾ ಏನು ತಿಕ್ಕೋತ್ಕೋತ, ನಾ ಇಚ್ಛಾಪಟ್ಟು ನಂಗೆ ಚೂಡ ಬಡಿಸ್ತಾರು, ಅವ್ರು ನಂಗೆ ಚೂಡ ಬಡಿಸ್ಲಿಲ್ಲ. ಫಸ್ಟ್ ನಾ ಕೂತೀನಿ, ಅವ್ರು ನನ್ನ ಮೊದಲು ಕೇಳಲಿಲ್ಲ. ಆಮೇಲೆ 4ನೇದು 5ನೇ ಕೇಳೋ ಬೇಡ ಅಂತ ವೈಬ್ರೇಷನ್ ಬರತ್ತಿದ್ದು, ಕೇಳೋ ಬೇಡ ಅಂತ ಹೇಗೆ ಕೇಳಿದ್ರು ಅವ್ರು ನನಗೆ. ಆಮೇಲೆ ಅನ್ತೈತಿ ಇವ್ರು ನನಗೆ ಅಕ್ಕೋರು ನನಗೆ ದುಃಖ ಕೊಟ್ಟರು, ಅವ್ರು ನನಗೆ ದುಃಖ ಕೊಟ್ಟಿಲ್ರಿ, ನನಗೆ ಅವ್ರ ಮೇಲೆ ಇಚ್ಛಾ ಇಟ್ಟಿದ್ದು ದುಃಖ. ಯಾಕಂದ್ರೆ ನಾವು ಏನಾಗಕ್ಕೆ ಬಂದೀವ್ರಿ, ದೇವತಾ ಕೈ ಹಿಂಗೋ ಏನು ದೇವತಾ ಕೈ ಹಿಂಗೋ, ನನಗೆ ಚೂಡ ಬಡಿಸ್ರಿ ಬ್ಯಾಡ್ರಿ ಸಾಕ್ರಿ ಹಿಂಗೋ ಹೇಳ್ರಿ. ಇವು ಸಣ್ಣ ಮಾತು ರೀ, ಸಣ್ಣ ಮಾತು. ಈಗೂ ನಿಮ್ಗೆ ಊಟಕ್ಕೆ ಬಡಿಸಿರ್ತಾರತ್ತಿಕೋ, ಎಲ್ಲರ ಊಟಕ್ಕೆ ನಿಮ್ಗೆ ಕೊಟ್ಟಿರ್ತಾರತ್ತಿಕೋ, ಅವ್ರ ತಟ್ಟೆನಾಗ ನೋಡೋದು ಎಷ್ಟು 1 ರೊಟ್ಟಿ ಬಡಿಸ್ಯಾರೋ ಏನು 2 ರೊಟ್ಟಿ ಬಡಿಸ್ಯಾರೋ. ಅವ್ರು ರೊಟ್ಟಿ ಬಡಿಸ್ಯಾರ, ನಂಗೆ ಚಪಾತಿ ಬಡಿಸ್ಯಾರ, ಅವರಿಗೆ ಮಸಾಲೆ ಅನ್ನ ಬಡಿಸ್ಯಾರ, ನನಗೆ ನಿನ್ನಿದ ಅನ್ನ ಬಡಿಸ್ಯಾರ. ನೋಡ್ರಿ ಎಷ್ಟು ಸಣ್ಣ ರೀ. ಇಲ್ಲೇ ರೀ ಮೊದಲು ನನಗೆ ಅನ್ನಿಸ್ತೈತಿ, ಇಲ್ಲಿದ್ರೋಗನ ಹಿಂಗೆ ಆಗಕತ್ತೀವಿ ಅಂದ್ರೆ ಎಲ್ಲ ಚಂದ ಆಕೈತೆ ಅನ್ನಿಸ್ತೈತಿ ನನಗೆ. ಇದ್ರೋಗನ ಫಸ್ಟ್ ಹಿಂಗೆ ಆದ್ವಿ ಅಂದ್ರೆ ರೀ, ಹಿಂಗೆ ಆದ್ವಿ ಅಂದ್ರೆ ಎಲ್ಲ ಬರೋಬ್ಬರಿ ಆಕೈತೆ ಅನ್ನಿಸ್ತೈತಿ. ನಾವು ಏನದೇವ್ರಿ ಹೇಳ್ರಲ್ಲ, ನಾವು ಹೇಳ್ರಲ್ಲ, ದೇವತಾ ಅನ್ಬೇಡ್ರಿ, ನಾವು ಏನದೇವಿ ಹೇಳ್ರಿ, ಕೊಡೋರು. ನಾವು ಏನದೇವ್ರಿ, ಕೊಡೋರು. ಒಮ್ಮೆ ಏನಂತೈತಿ ಗೊತ್ತೇನೆ, ಕೊಡ್ಕೋತ ಹೋದ್ರೆ ಬರೀ ನಮ್ಮನ್ನ ಯೂಸ್ ತೊಗೋತಾರಲ್ಲ ಅಂತೇವ್ರಿ. ನಿಮ್ಮನ್ನ ಯಾರೂ ಯೂಸ್ ತೊಗೊಂಗಿಲ್ಲ. ಕೊಡೋದು ನಿಮ್ಮ ಜಾತಿ ಧರ್ಮ, ತಗೊಳ್ಳೋದು ಕಲಿಯುಗದ ಜಾತಿ. ನಾವೀಗೇನಾಗಬೇಕಾಗೈತ್ರಿ, ಸತ್ಯುಗ ದೇವತೆ ಆಗತ್ತೇವೆ. ಕರೆ ನಾವೇನು ಮಾಡ್ತಿರ್ತೀವಿ, ಹಾಂ ಅವರು ಹಂಗೆ ಅದಾರ. ಹಾಂ ಮತ್ತು ಇನ್ನೊಂದು ಆಮೇಲೆ ಬಾಬಾನ ರೂಮ್ನಾಗ ಹೋದ್ಕೊಳ್ಳೆ ನಾ ಏನು ರಿಯಲೈಸ್ ಮಾಡ್ಕೊಂಡೆ ಅಂದ್ರೆ, ಬಾಬಾ ಅವ್ರಿಗೆ ಮಾತ್ರ ಎಷ್ಟು ಸಹಜ ಆರಾಮ್ರೆ ಹಾಕ್ತಾರೆ, ನಮ್ಗೆ ಹಾಕ್ಲೂ ಬೇಡ ಅಂತಿರ್ತಾರಲ್ಲ. ಯಾಕೆ ಬಾಬಾ, ಏನು ನಮ್ಮ ಬೆಲೆನೇ ಅಟ್ಟೈತಿ ಅಂತ ಆಮೇಲೆ ಅನ್ಕೊಂಡೆ. ಆಮೇಲೆ ಏನು ಅನ್ಸ್ಕೋತಂದ್ರೆ, ಅವ್ರಿಗೆ ಅದು ಸಿಗಾಕತ್ತೈತ್ಲ ಅನ್ನೋದು ಕೂಡ, ಅದು ನನ್ನ ಕಡೆ ಇಲ್ಲಲ್ಲ ಅನ್ನೋದು ಕೂಡ ಇಚ್ಛನ್ನಲ್ರಿ. ಅರ್ಥ ಆತ್ರಿ? ಒಂದು ನನಗೆ ಹಾಕಿಲ್ಲ ಅಂತ ನೂರಿ, ಒಂದು ಅವ್ರಿಗೆ ಎಷ್ಟು ಸರಳ ಸಿಗಾಕತ್ಲ ಅದು ಒಂದು ನೂರಿ. ಅರ್ಥ ಆಗ್ತೈತಿ ಇಲ್ಲಿ ನಾ ಏನು ಹೇಳತ್ತೀನಿ? ಅವಾಗ ಅನ್ಸತ್ತ ದೇವ್ರ ಅವ್ರು ಎಟ್ರ ಬೇಡ ಬಂದ್ಯಾರು, ಎಟ್ರ ಪಟಕನ ಮತ್ತು ಎಷ್ಟು ಅಧಿಕಾರಲೇ ಜಬಾಯಿಸಿ ಎಲ್ಲ ಹೆಂಗೆ ಇಸ್ಕೋತಾರೋ, ಹೆಂಗೆ ಮಾಡ್ತಾರೋ. ನಾ ಯಾವಾಗಲೂ ಏನು ಬಯಸಂಗಿಲ್ಲ, ಉಪ್ಪಿಟ್ಟು ಚಲೋ ಆಗಿಲ್ಲ ಅಂತಿಟ್ಟು ಒಂದಿಟ್ಟು ಬಯಸ್ನಿ, ಅದಕ್ಕೂ ಒಂದು ಹಾಕ್ಲೇ ಬೇಡ ನೋಡ್ತಾರಲ್ಲ ಬಾಬಾ, ಎಂತಾದ್ರೂ ನಶೀಬ್ ಬೇಡ ಬಂದಿವತ್ತ ಹಿಂಗಂತ. ಆಮೇಲೆ ಅನ್ಸ ಇದು ಕೂಡ ಏನ್ರಿ, ಹೇಳ್ರಲ್ಲ, ಇದು ಏನ್ರಿ ಇಚ್ಛಾನ, ಇದು ಏನ್ರಿ ಆಸೆ ದುರಾಸೆ. ಇವು ನಮ್ಮ ಜೀವನಕ್ಕೆ ದುಃಖ ಕಾರಣ. ಅದಕ್ಕೆ ಮುಖ ಯಾವಾಗಲೂ ಗಂಟು ಮುಖ ನೋಡ್ರಿ ಜೀವನ ಬ್ಯಾಡಪ್ಪ, ನೀರಸ ದುಃಖ. ಒಂದು ದೂಸ ಯಾರ ಮೇಲೂ ಇಚ್ಛಾ ಪಡ್ಲದೆ ಜೀವನ ಮಾಡಿ ನೋಡ್ರಿ, ಎಷ್ಟು ಹ್ಯಾಪಿ ಇರ್ತೀವಿ. ಹೆಂಗೆ ಆಗ್ಬೇಕಂದ್ರೆ ನಮ್ಮ ಜೀವನ ಸಿಟ್ಟು ಅಂದ್ರೆ ಎದಕ್ಕೆ ಅಂತಾರಂತ ತಿಳ್ಕೊಬೇಕ್ರಿ. ಸಿಟ್ಟ ಬರಬಾರ್ದ್ರಿ. ಈ ದುಂಡವಜ್ಜಿಗ್ರಿ, ಸುಜಾತಕ್ಕೋರಿಗೆ, ಮಾನಂದಕ್ಕೋರಿಗೆ ಸಿಟ್ರಿ ಅವ್ರಿಗೆ ಬರಂಗೇ ಇಲ್ರಿ. ಯಾಕೆ ಬರಂಗಿಲ್ರಿ? ಯಾಕಂದ್ರೆ ಅವ್ರ ಇಚ್ಛಾನ ಬಿಟ್ಬಿಟ್ಟಾರ. ಯಾರ ಮೇಲೂ ಮುಂಜಾನೆ ಎದ್ಕೊಳ್ಳೋ ಒಂದು ಮಾತು ಅನ್ಕೋತ ಬರ್ರಿ, 10 ಸಲ ಅನ್ಕೋತ ಬರ್ರಿ,
ನನಗೆ ಯಾರಿಂದಲೂ ಏನೂ ಬೇಡ, ನನಗೆ ಯಾರಿಂದಲೂ ಏನೂ ಬೇಡ. ಮುಂದಿನ ಲೈನ್ ರೀ, ನಾ ಎಲ್ಲರಿಗೂ ಮಾಡುತ್ತೇನೆ, ಅದನ್ನೂ ಹೇಳ್ಬೇಕ್ರಿ. ಹಾಂ, ನನಗೆ ಯಾರಿಂದಲೂ ಏನೂ ಬೇಡ, ಕರೆ ನಾ ಎಲ್ಲರಿಗೂ ಮಾಡ್ತೇನೆ. ಹೆಂಗಿರ್ಬೇಕು ಗೊತ್ತೇನ್ರಿ? ಹಿಂಗಿಂದ ಇರಬಾರ್ದ್ರಿ, ಹಿಂಗಿಂದ ಬರ್ಬೇಕ್ರಿ. ಯಾರಿಂದ ಬರ್ಬೇಕ್ರಿ? ಬಾಬಾನಿಂದ ಬರ್ಬೇಕ್ರಿ. ಬಾಬಾನಿಂದ ಬಂದು ಹಿಂಗೆ ಹೋಗ್ಬೇಕ್ರಿ. ಮಾಡ್ರಿ ನೋಡ್ರಿ, ಒಂದಿಟ್ಟು ಕೈ ಮಾಡಿರಿ. ಬಾಬಾನಿಂದ ಬರ್ಬೇಕ್ರಿ, ಅದು ಹಿಂಗೆ ಹೋಗ್ಬೇಕ್ರಿ. ಬಾಬಾನಿಂದ ಬರ್ಬೇಕ್ರಿ, ಅದು ಹೋಗ್ಬೇಕ್ರಿ. ಅರ್ಥ ಆತಿಲ್ಲ? ಇಲ್ಲಿಂದ ಬರಲಿ ಅಕ್ಕೋರ, ಇಲ್ಲಿಂದ ಬರಲಿ ಅಕ್ಕೋರ, ಇಲ್ಲಿಂದ ಬರಲಿ ಬ್ಯಾಡ್ರಿ. ಅರ್ಥ ಆತೆ? ಇಲ್ಲಿಂದ ಬಂದ್ರೆ ಅಕ್ಕೋರ್ ನಿಮ್ಗೆ ಒಂದ ಮಾತು ಹೇಳ್ತೀನಿ ರೀ, ಯಾವತ್ತೇ ಮನಸ್ಸಿಗೆ ಹಿಂಗಿಂದ ಬರಲಿ ಅಂತ ಇಚ್ಛಾ ಪಡ್ರಿ ಅಂತ ತಿಕ್ಕೋರಿ, ನೀವು ಒಂದೇ ಲೈನ್ ನಿಮ್ಮ ಮನ್ಸಿಗೆ ಅನ್ಕೋತಿ ಬರೀ, ನೀ ನಂಬರ್ 1 ಅಕ್ಕೋರ್, ನೀ ನಂಬರ್ 1 ಭಿಕಾರಿ ಅದಿ. ಏನದಿರಿ? ಭಿಕ್ಷುಕದಿ. ಹೇಳ್ರಿ ನೋಡ್ರಿ ಒಂದು ಮಾತು, ಎಲ್ಲರೂ ಹೇಳ್ರಿ. ಯಾವತ್ತು ನಿಮಗೆ ಯಾರಿಂದಲೂ ಏನೂ ಬಯಸ್ತೀರಲ್ಲ, ಅವತ್ತು ನೀವು ತಿಳ್ಕೊಂಬಿಡ್ರಿ ನೀವೇನದಿರಿ? ನಂಬರ್ 1 ಭಿಕ್ಷುಕ. ಹೇಳ್ರಿ, ಭಿಕ್ಷುಕರಾಗೋರು ಏನು ಕೊಡುವಂಥವ್ರಾಗೋರು. ಮತ್ತು ಯಾವತ್ತು ನಿಮ್ಗೆ ಅನಿಸ್ತೈತಲ್ಲ, ಈಗೇನೋ ಈಗ ಒಂದು ನಿಮ್ಮ ಮುಂದೆ ಎಕ್ಸಾಂಪಲ್ ಒಂದಿದೆ. ಈಗ ಅಕ್ಕೋರು ಏನು ಹೇಳ್ತಾರೋ, ಉಷಾಕೋರ ನೀವು ಬರ್ರಿ, ಅಕ್ಕೋರ್ ಬಾಜು ಕೂತಾರಲ್ಲ ಅವ್ರ ಅಕ್ಕೋರ, ಅವ್ರಿಗೆ ಅಲ್ಲೇ ಕುಂಡ್ರಲಿ ಅಂತ ಅಂದ್ರತ್ತೆ ತಿಕ್ಕೋರಿ. ಉಷಾಕೋರ್ನ ಕರೆದ್ರು, ಕೇಳ್ರಿಲೆ, ಉಷಾಕೋರ್ನ ಕರೆದ್ರೆ ನನ್ನ ಕರೀಲಿಲ್ಲ, ಅವಾಗ ನನ್ನ ಕರೀಲಿಲ್ಲ ಒಂದು ವಿಚಾರ ಒಳಗೆ ಬತ್ತಂದ್ರೆ ಅವಾಗ ಹೇಳ್ಕೋದು, ನೀ ಏನು ಭಿಕಾರಿ ಅದೇನ? ಕೇಳೋದ್ರಿ, ಏನು ಮನಸ್ಸಿಗೆ ಏನು ಕೇಳ್ಕೋದು? ನೀ ಭಿಕ್ಷುಕದಿ, ನೀ ಭಿಕಾರಿ ಅದಿ, ನೀ ಹಿಂಗೆ ಮಾಡಾತಿ ಅಕ್ಕೋರಿಗೆ, ನನ್ನ ಸ್ಟೇಜ್ ಮೇಲೆ ಕರಿ ಅಂತ ಭಿಕಾರಿ ನೀನು ಕೇಳ್ಕೋದ್ರಿ. ಯಾಕಂದ್ರೆ ಹೇಳ್ರಿ, ಇಲ್ಲಿ ಕುತ್ತತ್ತರ ಖರೆ ಮನಸ್ಸಲ್ಲಿ ಕೈ ಐತ್ರೆ. ಈಗ ಸದ್ಯ ಉಷಾಕೋರ ಮತ್ತು ಎಲ್ಲರೂ ಕೂತಿರ್ ನೋಡ್ರಿ, ಎದಾರು ಇಲ್ಲಿ ಯಾರು ಕೂತಿರ್ ನೋಡ್ರಿ, ನೀವು ಒಂದು ಸದ್ಯ, ನೀವೆಲ್ಲರೂ ದೊಡ್ಡ ದೊಡ್ಡ ಮನೆತನದವ್ರು ಅದಾರ, ನಿಮ್ಗೆಲ್ಲರಿಗೂ ಈಗ ಸದ್ಯ ಒಂದು ತಟ್ಟೆ ಕೊಡ್ತೇನೆ ರೀ ಉಷಾಕೋರ್, ನಿಮಗೆಲ್ಲರಿಗೂ ಕೊಡ್ತೇನೆ ಒಂದು ತಟ್ಟೆ. ಈಗ ಮಡಿ ಬೆಡ್ಕೋತ ಹೋಗೋದು ನೋಡಿ, ಹೋಗ್ತೀರಿ? ಹೋಗಬೇಕಾ? ಮನೆಗೆ ಹೋಗ್ಬೇಕು ನೋಡ್ರಿ, ಈಗ ಬೇಡಕ್ಕೆ ಹೋಗ್ತೀರಿ? ಭಿಕ್ಷಾಂದೆ ಭಿಕ್ಷಾಂದೆ ಹೋಗ್ತೀರಿ? ಹೋಗ್ತೀರಿ ಅಣ್ಣರು ಹೋಗ್ತೀರಿ? ಅಕ್ಕರು ಹೋಗ್ತೀರಿ? ಸತ್ರು ಹೋಗಂಗಿಲ್ಲ. ಮೂಗ ಮಣ್ಣಾದ್ರು ತಳಗ ಬಿದ್ರು ಮಣ್ಣಾದ್ರೂ ಮೂಗು ಮಣ್ಣಾಗಿಲ್ಲ ಅಂತ ಹೇಳ್ತಾರತ್ರಿ. ಹೋಗ್ತೀರೇನ? ಮಣ್ಣಿ ಒಳಗೆ ಹಂಗೆ ಬಿದ್ದು ಸಾಯ್ತೇವೆ ಕರೆ, ಹೊಟ್ಟೆ ಉಪವಾಸ ಲೆಕ್ಕರೆ, ನಾವು ಮಾತ್ರ ಹೋಗಂಗಿಲ್ಲ. ಮತ್ತು ಇಟ್ಟು ತಿಳುವಳಿಕೆ ಐತಿ ಕರೆ, ಅವು ನಾಮ ಮಾನ ಶಾನ ಟೋಳಿ ಚೂಡ ಇದ್ರಾಗ ಯಾಕೆ ಭಿಕ್ಷಾಂದೆ ಯಾಕೆ ಬಿಡ್ತೀವಿ? ಎಷ್ಟು ಭಿಕಾರಿ ಅದೇನ? ನನಗೆ ಹೇಳ್ದಂಗೆ ಕೇಳಿ, ನಾ ಮುರಳಿ ಕ್ಲಾಸ್ ಮಾಡತ್ತೇನಂದ್ರೆ ನೀನು ನಕ್ಕೋತ ಕೇಳಿ, ಭಿಕ್ಷಾ ಹಾಕ್ದಂಗೆ ರೀ, ಭಿಕ್ಷಾ ಬಿಡಾತೇನ್ರಿ ನಾ ಹಿಂಗೆ ರೀ ಕೈಯ. ನಾ ಹೇಳಿ ಕಸ ಪರಿಶಿ ಮಾಡಿ ಹೋಗ, ನೀ ಮಾಡೇ ಹೋಗ್ಬೇಕು. ನೀ ಮಾಡಲಿಲ್ಲ ಅಂದ್ರೆ ಭಿಕ್ಷಾ, ಕಸ ಪರಿಶಿ ಮಾಡಿ ಹೋಗುವ ಭಿಕ್ಷಾ. ಟೋಳಿ ಕೇಳತ್ತೀರಿ, ಅಕ್ಕೋರ್ ನಾ 3 ಟೋಳಿ ಕೊಡತ್ತೀರಿ, ಪ್ಲಾಸ್ಟಿಕ್ನಾಗ 4 ಹಾಕಿ ಕೊಡತ್ತೀರಿ, 3 ಹಾಕಿ ಕೊಟ್ರಿ, ಇನ್ನೊಂದು ಯಾಕೆ ಹಾಡ್ಕೊಳ್ಳಿಲ್ಲ? ಭಿಕ್ಷಾ ನಮ್ಮನ್ನ ಸೇವಾ ಕರೀತೀರಿ, ಅವ್ರನ್ನ ಸೇವಾ ಕರಂಗಿಲ್ಲ. ಭಿಕ್ಷಾ ಏನ್ರಿ? ನನ್ನ ಸ್ಟೇಜ್ ಮೇಲೆ ಕರೆದ್ರಿ, ಅವ್ರನ್ನ ಸ್ಟೇಜ್ ಮೇಲೆ ಕರೀಲಿಲ್ಲ, ನಾನು ಕರೀಲಿಲ್ರಿ. ನನ್ನ ಸ್ಟೇಜ್ ಮೇಲೆ ಕರೀವಾ? ಭಿಕ್ಷಾ ತಾಯಿ, ಭಿಕ್ಷಾ ಬಿಡತ್ತೀವ್ರಿ ನಾವು ಎಲ್ಲರಿಂದ. ಅದಕ್ಕೆ ನಾನು ನಿಮ್ಗೆ ಕೇಳತ್ತೀನಿ, ಕೇಳ್ರಕ್ಕೋರ, ಅದಕ್ಕೆ ನಾನು ನಿಮ್ಗೆ ಕೇಳತ್ತೀನಿ, ಭಿಕಾರಿ ಆಗೋರು ಉಷಾಕೋರ. ಏನ್ರಿ ನೀವು ಹಿಂಗೆ? ಈಗ ನಿಮ್ಮ ಸ್ಟೇಜ್ ಮೇಲೆ ಕರೀಲಿಲ್ಲ, ನಿಮ್ಮ ಹೆಸರು ತಗೋಲಿಲ್ಲ, ಒಂದ ಮಾತು ಹೇಳೋದು, ಅಶು ಭಿಕಾರಿ ಅದಲ್ಲ. ಹಿಂಗೆ ಅವ್ರನ್ನ ಕರೆದ್ರ ಸಾಕುಷ್, ಇದೇನ್ರಿ ದೇವತಾ. ನನ್ನ ಕರೀಲಿಲ್ಲ ಅಂದ್ರೆ ಅಕ್ಕೋರ ಮುಂದೆ ಹೆಂಗೆ ಮನೆಗೆ ಹೋಗಿ ತಟ್ಟೆ ಹಿಡಿತಾರಲ್ಲ, ಹಂಗೆ ಅಕ್ಕೋರ ಮುಂದೆ ತಟ್ಟೆ
ಅಕ್ಕೋರ ದೃಷ್ಟಿ ನನಗೆ ಕೊಡ್ರಿ, ಅಕ್ಕೋರು ನನ್ನ ಪ್ರೀತಿ ಮಾಡಿರಿ, ಅಕ್ಕೋರು ನನ್ನ ಕೇಳ್ರಿ, ನನ್ನ ಮುಂದಿಡ್ರಿ, ಭಿಕ್ಷಾ 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 ಭಿಕ್ಷಾ. ಅದ್ರ ಬದಲಾಗಿ ಏನು ಮಾಡ್ರಿ, ನನ್ನ ಕರೆದಿಲ್ಲಲ್ಲ ಚಲೋ ಆಯ್ತು. ಎಲ್ಲರೂ ಇಲ್ಲಿ ಕೂತಿರಲ್ಲ, ಹೆಂಗಿರ್ತೈತಂದ್ರೆ ಸ್ವಾಭಿಮಾನ ಯಾರಿಂದನೂ ಭಿಕಾರಿ ಬಿಡಂಗಿಲ್ಲ. ಮನ್ಯಾಗ ಏನು ಬೇಕಾದಾಗಲಿ ಎಟ್ಟ ತ್ರಾಸ, ಯಾರ ಮನ್ಯಾಗ ₹1 ಕೇಳಿಲ್ರಿ ಸಾಲ ಮಾಡಿ, ಅಟ್ರ ಸ್ವಾಭಿಮಾನ ಇರ್ತೈತಿ. ಇದ್ರಾಗ ಅಟ್ಟು ಸ್ವಾಭಿಮಾನ ಬಂದ್ರೆ ಸಾಕು ನೋಡ್ರಿ, ಸತ್ಯವು ಬಂತ. ನಾಮ ಮಾನ ಶಾನ ಟೋಳಿ ಅಡಿಗೆ ಇದ್ರೊಳಗೆ ಅಟ್ಟು ಬಂದ್ಬಿಟ್ರಿ ಅಂದ್ರೆ ಇವತ್ತು ನಾವೇನಾಗ್ತೇವ್ರಿ, ಇವತ್ತು ನಾವೇನಾಗ್ತೇವೆ ದೇವತಾ, ಪಕ್ಕ ದೇವತಾ. ತೀತೋ ಇಲ್ಲ ರೀ, ಕೇಳ್ರಿ ಭಾಳ ಚಂದ ಐತೆ. ಇಚ್ಛೆಗೆ ಅಂತಿಲ್ರಿ ಅಕ್ಕರ, ಇಚ್ಛೆಗೆ ಅಪೇಕ್ಷೆಗೆ ಏನಿಲ್ರಿ ಅಕ್ಕರ ಅಂತಿಲ್ಲ. ಒಂದು ನಾಯಿ ಇರ್ತೈತ್ರಿ ಅಕ್ಕವ್ರು, ಅದಕ್ಕೊಂದು ಬೆಲ್ಟ್ ಕಟ್ಟಿರ್ತಾರೆ, ಭಾಳ ಚಂದ ಐತ್ರಿ. ಇದು ಕತ್ತಿ ಕೇಳಿದ್ರೆ ನಿಮ್ಗೆಲ್ಲ ತಿಳಿದು ಹೋಗ್ತೈತ್ರಿ. ನಾಯಿಗೆ ಬೆಲ್ಟ್ ಕಟ್ಟಿರ್ತಾರೆ, ಅದಕ್ಕೆ ಒಂದು ಬಾಸ್ಕೆಟ್ನ ಬ್ಯಾಗ್ ಹಿಡ್ದಿರ್ತಾರೆ, ಅದ್ರ ದುಡ್ಡು ಹಾಕಿರ್ತಾರೋ, ರೇಷನ್ದ ಚೀಟಿ ಹಾಕಿರ್ತಾರೆ. ಅದು ಹೋಗ್ತೈತಿ, ಎಲ್ಲಿ ಬರ್ತೈತಿ, ಮಾರ್ಕೆಟಿಗೆ ಬರ್ತೈತ್ರಿ, ಅಂಗಡಿಗೆ ಹೋಗ್ತೈತಿ, ಕಿರಾಣಿ ಅಂಗಡಿಗೆ ಹೋಗ್ತೈತಿ. ಕಿರಾಣಿ ಅಂಗಡಿಗೆ ಹೋಗಿ ಏನು ಮಾಡ್ತೈತೆ ಅಂದ್ರೆ ಆ ಚೀಟಿಯನ್ನು ಕೊಡ್ತೈತ್ರಿ. ನೋಡ್ತಾನೆ ಮಾಲಕ, ನೋಡ್ತಾನೆ ಅಂಗಡಿ ಮಾಲಕ, ಎಂಥ ವಿಶೇಷ ನಾಯಿ ಐತ್ಲ, ಮನುಷ್ಯ ಬಂದಿಲ್ಲಿ ತೊಗೊಂಡು ಬರಾಕ ವಾ ಅಂತೈತ್ರಿ. ಅದು ಶಬ್ಬಾಷ್ ಮಾಡ್ತಾನೆ, ಅದ್ರೊಳಗಿನ ಚೀಟಿ ತೆಗಿತಾನೆ, ಅದ್ರೊಳಗಿನ ದುಡ್ಡು ತೊಗೋತಾನೆ, ಮತ್ತೆ ಎಷ್ಟು ದುಡ್ಡು ಉಳಿತಾವ ಅದಕ್ಕೆ ಹಾಕ್ತಾನೆ, ರೇಷನ್ ಎಲ್ಲ ಬಾಸ್ಕೆಟ್ನಾಗ ಹಾಕ್ತಾನೆ. ಅದು ಹೋಗ್ತೈತೆ ಕೇಳ್ರಿ ಮುಂದೆ, ಅದು ಅಟ್ಟ ಹೋಗಂಗಿಲ್ಲ. ಆಮೇಲೆ ಬಸ್ ಸ್ಟ್ಯಾಂಡ್ನಾಗ ಬಸ್ಸಿಗೆ ನಿಂದಿರ್ತೈತಿ, ಬಸ್ ಬರ್ತೈತಿ, ಹತ್ತಾನೆ. ಆಮೇಲೆ ಅವ ಟಿಕೆಟ್ ಕಂಡಕ್ಟರ್ ಟಿಕೆಟ್ ಕೇಳ್ತಾನೆ, ಅದು ಹಿಂಗೆ ಮಾಡ್ತೈತೆ, ಅಲ್ಲಿಂದ ದುಡ್ಡು ತೊಗೋತಾನೆ, ಮತ್ತು ದುಡ್ಡು ಹಾಕ್ತಾನೆ, ಮನೆಗೆ ಬರ್ತಾನೆ. ಮನೆಗೆ ಬಂದ ಕೂಡಲೇ ಬೆಲ್ ಹಾಕೈತ್ರಿ ನಾಯಿ. ಬೆಲ್ ಹಾದ ಕೂಡಲೇ ಮಾಲಕ ಬಂದು ಕಟ್ಗೆ ತೊಗೊಂಡು ಬಿಡ್ಯಾಕೆ ಬರ್ತಾನೆ ರೀ. ಮಾಲಕ ಕಟ್ಗೆ ತೊಗೊಂಡು ಬಿಡ್ಯಾಕೆ ಬರ್ತಾನೆ ರೀ. ಅವಾಗ ಆಜು ಬಾಜುಕಿನ ಮಂದಿ ನೋಡ್ತಾರೋ, ಅದನ್ನ ನೋಡ್ದವ ಏನಂತಾರಂದ್ರೆ, ಎದಕ್ಕೆ ಬಡಿಯಾಕತ್ತೀರಿ ಅವನ್ನ, ನಾಯಿನ ಎದಕ್ಕೆ ಬಡಿಯಾತೀರಿ ಅಂತ. ಯಾಕಂದ್ರೆ ಅವ್ರೇನಂತಾರಂದ್ರೆ, ನಿಮಗೆ ರೇಷನ್ ತೊಗೊಂಡು ಬಂದೈತೆ, ಬಸ್ನ್ಯಾಗ ಹೋಗಿ ಬಂದೈತೆ, ನಿಮಗೆ ಏನೂ ತ್ರಾಸ ಕೊಟ್ಟಿಲ್ಲ, ಮತ್ತು ಅದ ನಾಯಿಗೆ ಯಾಕೆ ಬಡಿಯಾಕತ್ತೀರಿ ಅಂತ ಹೇಳಿದ್ರೆ, ಅವ ಏನಂತಾನ ಅಂದ್ರೆ, ಮಧ್ಯಾಹ್ನ ಟೈಮ್ ಆಗೈತಿ, ತಾನ ಬಿಗಿಕಾಯಿ ತಕ್ಕೊಂಡು ಬರ್ಬೋದಾಗೈತಿ, ನಮ್ಮ ಮಳ್ಕೊಂಡೆ ನನ್ನ ಎಬ್ಬಿಸ್ತಾ ಅದಕ್ಕೆ ಬಡಿಯಾಕತ್ತೇನಂತ. ಈ ಕತಿಲೆ ನೀವೇನು ತಿಳ್ಕೊಂಡ್ರಿ ಉಷಾಕೋರ? ಈ ಕತಿಲೆ ನೀವೇನು ತಿಳ್ಕೊಂಡ್ರಿ ಸೋನವಜ್ಜೆ? ಏನು ತಿಳ್ಕೊಂಡ್ರಿ ಕತಿಲೆ? ಈ ಕತಿಲೆ ಏನು ತಿಳ್ಕೊಂಡ್ರಿ ಅಂದ್ರೆ, ಇಚ್ಛೆಗೆ ಅಂತೆ ಇಲ್ಲ. ಅವ್ನಿಗೆ ಅಟ್ಟು ಖಬರ್ ಬರ್ಲಿಲ್ಲೇನ್ರಿ, ಅಂಗಡಿಗೆ ತಾನ ಹೋಗೈತಿ, ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ಹೋಗಿ ರೇಷನ್ ತೊಗೊಂಬಂದೈತಿ, ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ಮತ್ತು ಬಸ್ನಾಗ ತಾನ ಹತ್ತು ಬಂದೈತಿ, ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ಬರೀ ಒಂದು ಬೆಳ್ಳ ಹಾಕಿದಕ್ಕೆ ಅಂದ್ರೆ ಮನುಷ್ಯಾಗ್ರಿ ಇಚ್ಛೆಗೆ ಅಂತಿಲ್ಲ. ಅವ ಏನಂದ, ತಾನ ಬೀಗಿಕಾಯಿ ತಕೊಂಡು ಒಳಗೆ ಬರ್ಬೇಕಾಗಿತ್ತಂತ ನಾವು ಅರ್ಥ ಮಾಡ್ಕೋರಿ. ಅಂದರೆ ಹೇಳೋ ಭಾವ ಇಚ್ಛೆಗೇನಿಲ್ರಿ ಅಂತಿಲ್ಲ. ಮತ್ತು ನೀವು ಒಂದು ಮಾತು ಹೇಳ್ರಿ, ಮನುಷ್ಯ ಇಟ್ಟು ಹೊಲಸು ಗುಣ ಐತಲ್ಲ, 30 ಇಚ್ಛೆನ ನಿಮ್ಮ ಪೂರ್ಣ ಮಾಡಿರ್ತಾನಂತ ತಿಳ್ಕೋರಿ. ನೀವು ಅವ್ರದ್ದು ಪೂರ್ಣ ಮಾಡಿರ್ತೇನೆ ತಿಳ್ಕೋರಿ. ಒಂದು ಇಚ್ಛೆ ನೀವು ಏನರ ಅವ್ರದ್ದು ಪೂರ್ಣ ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಅಳದ ಬಿಡ್ತಾರಲ್ಲೇ, ನಿಮ್ಮನ್ನ ಅಲ್ಲೇ ಅಳದ್ ಬಿಡ್ತಾರೆ. ಅರ್ಥ ಆಗ್ತಿಲ್ಲ? ಎಲ್ಲರಿಗೂ ನಿಮ್ದು ಚಲೋ ಮಾಡಿದ ಏನೂ ಕಾಣಿಸಂಗಿಲ್ಲ, ಕರೆ ಒಂದು ನಿಮ್ದು ಏನರ ತಪ್ಪಾಗೈತೆ ಅಂತ ತಿಳ್ಕೊರಿ, ಅದನ್ನ ಅಳದ್ ಬಿಡ್ತಾರೆ, ಅದರಲ್ಲೇ ನೀವು ನೋಡಕ್ಕೆ ಹಿಡಿತಾರೆ. ಅರ್ಥ ಆಗ್ತಾ ಇಲ್ಲ? ಅಂದರೆ ಇಚ್ಛೆಗೇನಿಲ್ಲ. ಈಗ ನಿಮ್ಮ ಮನ್ಯಾಗ ನೋಡ್ಕೋರಲ್ಲ, ಈಗ ಮನ್ಯಾಗ ನೋಡ್ಕೊರಿ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರ್ದೋ ಒಂದು ಎಕ್ಸಾಂಪಲ್ ತಗೋರಿ. ಈಗ ನಿಮ್ಮ ಮನ್ಯಾಗ ಏನು ತಿಳ್ಕೊರಿ, ಏನೋ ನಿಮ್ಮ ಮಾತು ಯಾರು ಕೇಳ್ತಿರೋದಿಲ್ಲ, ಅವ್ರದ್ದು ಒಂದು ಎಕ್ಸಾಂಪಲ್ ತಗೋರಿ. ಸಕ್ರೆ ತೊಗೊಂಬಂದಿರ್ತಾರೆ, ಗೋಧಿ ಚೀಲ ತೊಗೊಂಬಂದ್ರಿ, ಹಾಂ ತೊಗೊಂಬಂದ್ರ, ಇದನ್ನು ತೊಗೊಂಬಂದ್ರಿ, ಅದನ್ನು ತೊಗೊಂಬಂದಿರ್ತಾರೆ ತಿಕ್ಕೋ. ಒಂದು 3-4 ದಿವಸ ತೊಗೊಂಬಂದಿರಲಿಲ್ಲ ಅಂತ ತಿಕ್ಕೋರಿ, ಅವಾಗ ಅದಕ್ಕೆ ತೊಗೊಂಬಂದಿಲ್ರಿ, ತಿಳಿಯಂಗಿಲ್ರಿ, ನಿಮ್ಗೆ ಬೇಕಾಗಿತ್ತು, ಅಟ್ಟು ಗೊತ್ತಾಗಂಗಿಲ್ಲ ಅಂತ ಪಟ 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 ಬೈತೇವ್ರಿ. ಆದ್ರೆ ಅದನ್ನ ಒಂದು 5 ನಿಮಿಷ ಆದಮೇಲೆ ಇನ್ನೊಂದು ಬೇರೆ ಸೇವೆ ಹೇಳ್ತೀವಿ, ಮಾಡಿರ್ತೀರ, ಹಾಂ ಮಾಡಿರಿ, ಹಾಂ ಮಾಡಿರಿ, ಕರೆ 5 ನಿಮಿಷ ಅದಕ್ಕೆ ತಂದಿಳ್ಕ ಬೈತೀವಿ. ಕರೆ ಮಾಡಿದಕ್ಕೆ ಒಂದು ದಿವಸ, ಮಾಡಿದಕ್ಕೆ ಒಂದು ದಿವಸ, ಮಾಡಿದಕ್ಕೂ ಒಂದು ಇಚ್ಛೆ ಏನೈತ್ರಿ? ಇಚ್ಛೆ ಏನೈತ್ರಿ? ನಗಬೇಕಂತೀರಿ, ಭಿಕಾರಿ ಆಗೋದು ಬಿಡ್ರಿ, ಇಚ್ಛಾ ಪಡೋದು ಬಿಡ್ರಿ. ಯಾಕಂದ್ರೆ ನಿಮ್ಮ ಇಚ್ಛೆಗೆ
ನಿಮ್ಮ ಇಚ್ಛೆಗೆ ಅಂತಿಲ್ಲ ಅಂತಿಲ್ಲ. ಅರ್ಥ ಆಯ್ತೋ ಇಲ್ಲ? ಅದಕ್ಕೆ ಇಚ್ಛಾ ಪಡೋದನ್ನು ಬಿಡ್ರಿ. ಮತ್ತು ಇನ್ನೊಂದು ಭಾಳ ಚಂದ ಕತೆ ರೀ, ನನ್ನಲ್ಲಿ ಭಾಳ ಚೇಂಜಸ್ ಬಂತ್ರಿ ಕತೆ ಕೇಳಿ. ನಮ್ಮ ಇಚ್ಛೆಗೆ ನಾವು ಏನಾಗ್ಬಿಡ್ತೇವೆ ಅಂದ್ರೆ ಪ್ರಿಸನ್ ಆಗಿಬಿಡ್ತೇವೆ. ಪ್ರಿಸನ್ ಅಂದ್ರೆ ಏನು ರೀ? ಜೈಲ್ನಾಗಿನ ಪಂಜರ್ ಆಗಿಬಿಡ್ತೇವೆ. ನಮ್ಮ ಇಚ್ಛೆಗೆ ಪಂಚರ್ ಐತೆ. ಒಬ್ಬಳು ಅಕ್ಕೋರು ಇರ್ತಾಳ್ರಿ, ಆಕೆ ಬೇಕ್ರಿ ಇರ್ತೈತ್ರಿ. ಆಕೆ ಭಾಳ ಚಂದ ಬ್ರೆಡ್ ಎಲ್ಲ ತಯಾರು ಮಾಡ್ತಿರ್ತಾರ. ಭಾಳ ಚಂದ ವಾಸನೆ ರೀ, ಭಾಳ ಅಂದ್ರೆ ಭಾಳ ಚಂದ ವಾಸನೆ ರೀ. ಆಕೆ ತನ್ನಿಗೆ ಹೆಂಗೆ ಬೇಕಲ್ಲ ಅದ ಕೈಲೇ ಅದ ವಾಸನೆ ಅದರಲ್ಲೇ ಇದ್ರಲ್ಲೇ ತನ್ನಿಗೆ ಹೆಂಗೆ ಒಳಗಿಂದ ಭಾವನೆದಿಂದ ಆಕೆ ಬ್ರೆಡ್ ಮಾಡ್ತಿರ್ತಾಳೆ. ಇಡೀ ಊರಿಗೆ ಸೇರ್ತೈತೆ. ಅದಕ್ಕೆ ಅದು ಬ್ರೆಡ್ ವಾಸ ಬರಾಕತ್ತಾರ ರೀ, ಇಡೀ ಎಲ್ಲ ಕಡೆ ಓಣಿಗೆಲ್ಲ ಸ್ಮೆಲ್ ಬರ್ತೈತೈತೆ ರೀ. ಎಲ್ಲರೂ ಬಂದು ತೊಗೋತಿರ್ತಾರೆ. ಸ್ವಲ್ಪ ದಿವಸ ಏನಾಕೈತಂದ್ರೆ ಅವ್ರು ತಗೊಳ್ಳುವಂಥವ್ರು ಗಿರಾಕಿಗಳು ಏನು ಹೇಳ್ತಾರಂದ್ರೆ, ಅವ್ರ ಸಿಟ್ಯಾಗ ಇವ್ರು ಹಳ್ಳ್ಯಾಗ ಇರ್ತಾರೆ. ಸಿಟ್ಯಾಗ ಭಾಳ ಚಂದ ಬ್ರೆಡ್ ಮಾಡ್ತಾರೆ, ಏನು ಚಂದ ಡಿಸೈನ್ ರೀ, ಏನು ಚಂದ ಕ್ರೀಮ್ ರೀ ಅಂತ ಹೇಳ್ತಾರೆ. ಹಂಗೆ ಒಬ್ರಿಗೊಬ್ರು ಸುದ್ದಿ ಹೋಗಿ ಎಲ್ಲರೂ ಅಲ್ಲೇ ಹೊಡಕ್ಕೆ ಹೋಗ್ತಾರೆ. ಅಲ್ಲೇ ಹೋಗಕ್ಕೆ ಸ್ಟಾರ್ಟ್ ಆದ್ಕೊಳ್ಳಿ ಇಕ್ಕಿಗೆ ಅಕ್ಕಾಗ ಬಂದು ಒಬ್ಬ ಏನು ಹೇಳ್ತಾರೆ, ಆ ಕೇಕ್ ಭಾರಿ ಐತ್ರಿ, ಟೇಸ್ಟ್ ಮಾಡಿರೇನು ಭಾಳ ಚಂದ ಐತ್ರಿ, ರುಚಿ ಭಾಳ ಐತ್ರಿ, ಡಿಸೈನ್ ಭಾಳ ಚಂದ ರೀ, ಏನು ಕ್ರೀಮ್ ರೀ ಅಂತ ಅಂದ್ಕೊಳ್ಳಿ ಆಕೆ ಮ್ಯಾಗ ಏನು ಹೇಳ್ತಾಳೆ, ಹಾಂ ಚಲೋ ಆತಂತ. ಕರೆ ಮನಸ್ನ್ಯಾಗ ಒಳಗೆ ಆಕೆಗೆ ಏನಾಗಕ್ಕೆ ಹಿಡಿತೈತ್ರಿ, ನೋವಾಗಕ್ಕೆ ಹಿಡಿತೈತಿ. ನೋವಾಗಿ ರಾತ್ರಿ ಎಲ್ಲ ಕಣ್ಣು ತೆಗೆದು ನೋಡಕ್ಕೆ ಹಿಡಿತಾಳು. ಅವಾಗ ಏನು ಮಾಡ್ತಾಳಂದ್ರೆ, ಹಾಂ ನಾನು ಇನ್ನು ಚೇಂಜ್ ಆಗಬೇಕು ಅಂತಕ್ಕೆ ಒಳಗೆ ಬರ್ತೈತೆ. ಅಕ್ಕಿ ಏನು ಮಾಡ್ತಾಳಂದ್ರೆ ವೆರೈಟಿ ಹುಡುಕಿ ಡಿಸೈನ್ ತೊಗೋತಾ ಕಂಡು ಹಿಡಿತಾಳೆ. ಟೆನ್ಷನ್ ತೊಗೊಂಡು ಪ್ರೆಷರ್ ತೊಗೊಂಡು ನಾ ಕಲಿಬೇಕಂತ ಮಾಡ್ಕೋತ ಕರಕಿಂದ ತಂದು ಸ್ವಂತೇನು ಒರಿಜಿನಲ್ ಭಾವನೆಯಿಂದ ಏನು ಮಾಡುವಂಥ ಗುಣ ಇತ್ತಲ್ಲ, ಅದು ದಿವ್ಸಕ್ಕೆ ಆಕಿ ಟೆನ್ಷನ್ ಪ್ರೆಷರ್ನಾಗ ಕಮ್ಮಿ ಹಾಕೋತ ಹೋಗ್ತು. ಚಂದ ಐತ್ರಿ, ಭಾಳ ಚಂದ ಐತಿ, ನನಗೆ ಭಾಳ ಚಲೋ ಅನಿಸೈತ್ರಿ ಕತೆ. ಆಮೇಲೆ ಆಕಿ ಏನು ಮಾಡ್ತಾಳೆ ಅಂದ್ರೆ ಆಕಿ ಆಕೈತಿ, ಆದರೂ ಗಿರಾಕಿ ಯಾರೂ ಬರಂಗಿಲ್ಲ. ಅಷ್ಟೊತ್ತಿಗೆ ಆಕಿನ ಫ್ರೆಂಡ್ ಇದ್ದವ ಒಬ್ಬ ಬರ್ತಾನೆ. ಅವ್ನು ಹೇಳ್ತಾನೆ, ನಿಂದು ಮೊದಲಿಂದ ಟೇಸ್ಟೇ ಬೇರೆ ಐತೆ, ನೀ ಅದ್ರೊಳಗೆ ಫೋಕಸ್ ಮಾಡಿ, ನೀ ಹಂಗೆ ಟೆನ್ಷನ್ ತೊಗೋಬೇಡಂತ. ಇಲ್ಲ, ಜಗತ್ತು ಭಾಳ ಮುಂದೆ ಹೊಂಟೈತಿ, ಜಗತ್ತು ಭಾಳ ಇದಾಗದೆ, ನಾನು ಚೇಂಜ್ ಆಗ್ಬೇಕು, ನಂದು ಡಿಸೈನ್ ಚೇಂಜ್ ಆಗ್ಬೇಕು, ನಂದು ಕೇಕದ ಮ್ಯಾಗಿಂದ ಎಲ್ಲ ಕ್ರೀಮ್ ಎಲ್ಲ ಚೇಂಜ್ ಆಗ್ಬೇಕಂತ ಹೋಗ್ತಾನೆ. ಅಷ್ಟೊತ್ತಿಗೆ ರಾತ್ರಿ ಹೋಗ್ಬೇಕು ಅಜ್ಜಿ ಬರ್ತಾಳ್ರಿ. ಅಜ್ಜಿ ಬಂದು ಹೇಳ್ತಾಳು, ಚಂದ ಎಲ್ಲ ಕೇಕ್ ರೆಡಿ ಮಾಡಿರ್ತಾಳೆ, ಬ್ರೆಡ್ ಎಲ್ಲ ರೆಡಿ ಮಾಡಿರ್ತಾಳೆ. ಒಂದು ಸಾಧಾರಣ ಒಂದು ಕೇಕ್ ಇರ್ತೈತಿ, ಅದು ಹಂಗೆ ಬೆಸರಾಗಿರ್ತೈತಿ, ಈ ಕಡೆ ಡೊಂಕ ಆಗಿರ್ತೈತಿ. ಆಕೆ ನಂಗೆ ಕೇಕ್ ಬೇಕು, ನನಗೆ ಬ್ರೆಡ್ ಬೇಕು ಅಂತ, ಅದು ಚಲೋದು ಕೊಡ್ತೀನಿ ಅಂತೇಳ್ರಿ. ಆಕೆ ಅಂತಾಳೆ ನನಗೆ ಇದೇ ಬೇಕಂತ. ಆಕೆ ತಿಂತಾಳ್ರಿ ಅದನ್ನ ಬ್ರೆಡ್. ಏನು ಟೇಸ್ಟ್ ಐತಿದ್ರೋಗ, ಇಲ್ರಿ ಅದ್ರೊಳಗೆ ಏನೂ ಚಂದ ಇಲ್ಲ, ಮ್ಯಾಗ ನೋಡೋಕೆ ಏನೂ ಚಂದ ಇಲ್ಲ, ಇದು ಚಂದ ಐತ್ರಿ, ಇದನ್ನು ತಿನ್ರಿ ಅಂತಾಳ್ರಿ. ಇಲ್ಲ, ನಿಂದೇನು ಎಲ್ಲರ ಒಳಗೂ ಒಂದು ಸ್ಕಿಲ್ ಇರ್ತೈತ್ರಿ, ಅರ್ಥ ಮಾಡ್ಕೊಳಕೋರು. ಎಲ್ಲರೂ ತಗೊಂಡು ಈಗ ನೋಡ್ರಿ, ನಿಮ್ಮ ಅಂತಾರೆ ನೋಡ್ರಿ, ನಿಮ್ಮ ಮಕ್ಕಳು ಅಂತಿರ್ತಾರೆ, ನಿಮ್ಮ ಮಗ ಅಂತಿರ್ತಾರೆ, ನಮ್ಮ ಅವನ ರೊಟ್ಟಿನ ಬೇರೆನಾ, ಬಳಿ ಈಗಿನ ರೊಟ್ಟಿ ಮಾಡ್ತಾರೆ, ನಮ್ಮ ಅವನ ರೊಟ್ಟಿನ ಬೇರೆನಾ, ನಮ್ಮ ಅವಂದು ಏನ್ರಿ ಕುಟ್ಟಿಗೆ ಮಾಡ್ತಿದ್ರಲ್ಲ, ಏನು ಅಲ್ರಿ ರೊಟ್ಟಿನ ಕುಟ್ಟು ಮಾಡ್ತಿದ್ದ ಮುಟ್ಗಿ, ಅದೇನು ರುಚಿ ನಮ್ಮ ಅವಂದ, ಏನು ಭಾರಿ ನಮ್ಮ ಅವಂದ ಅಂತ ಹೇಳ್ತೀವಿ. ಅದು ಅವರು ಕುಟ್ತಾರೆ. ಅದು ಖರೆ ಆ ಬರೀ ಕುಟ್ಟೋದ್ರೋಗಾದ್ರೂ ಮಾಡೋದ್ರೋಗ ಇರೋದಿಲ್ಲ, ಅದು ಭಾವನೆ. ಆಕಿಗೆ ಅದ ಅಂತ ಅಜ್ಜಿ, ನಿಂದು ಬರೀ ಮ್ಯಾಗಿನ ನೋಟಕ್ಕೆ ನೀನು ಫೋಕಸ್ ಮಾಡಾತಿ, ನಿಂದು ಏನು ಒಳಗಿನ ಒಂದು ಆಂತರಿಕದ ಹ್ಯೂಮರ್ ಇತ್ತು, ಸೆನ್ಸ್ ಇತ್ತು, ಅದ ನೀನು ಪ್ರೆಷರ್ನಾಗ ಟೆನ್ಷನ್ನಾಗ ಬಂದು ಕೊಳ್ಕೊಕತ್ತಿ ಅಂತಾಳ್ರಿ. ಅವಾಗ ಆಕಿಗೆ ಅನ್ನಿಸ್ತೈತಿ, ಹೌದ್ಲಾ ಅಂಥೇಳಿ ಅವತ್ತು ಮಾರನೇ ದಿವಸದಿಂದ ಎಲ್ಲ ತಳಗಿಂದ ತನ್ನ ಮೇಲೆ ಇರುವಂಥ ಇಚ್ಛೆಯನ್ನು ಭಾರವನ್ನು ಒಗಿತಾಳ್ರಿ. ಒಗದ ತನಗೇನು ಖುಷಿ ಇರ್ತೈತ್ಲ, ಮೊದಲು ಹೆಂಗೆ ರುಚಿ ಪಡ್ತಿದ್ಲಲ್ಲ, ಹಂಗೆ ನಕ್ಕೋತ ತನಗೆ ಹೆಂಗೆ ಬರ್ತೈತೆ ಮಾಡ್ತಾವೆ. ಮತ್ತು ಸ್ಮೆಲ್ ಎಲ್ಲ ಕಡೆ ಹರಡಕ್ಕೆ ಹಿಡಿತೈತಿ. ಮತ್ತು ಆಕಿನ ಕಸ್ಟಮರ್ ಎಲ್ಲರೂ ಬರಕ್ಕೆ ಹಿಡಿತಾರೆ. ಅವಾಗ ನನಗೆ ಇದು ಈ ಕತೆ ಏನು ತಿಳಿತಂದ್ರೆ ರೀ, ನಾವು ಹೆಂಗೆ ಬಾಬಾನ ಮನ್ಯಾಗ ಟೋಳಿ ನಮ್ಮನ್ನು ಹಂಗೆ ಈ ಕತೆ ಕೇಳ್ಕೊಳ್ಳೆ ಮೊದಲ ಗುಂಡ್ ಹಾಡಾಡ್ಕೋತ ಮಾಡ್ತಿದ್ವಿ. ಅದು ಎಲ್ಲ ಆದ್ರೂ ನಮ್ಮ ಕೈಲೇನ ಮಾಡ್ತಿದ್ವಿ. ಅದ್ರ ಮ್ಯಾಗ ಫೋಕಸ್ ಮಾಡಿ ಬಾಬಂದು ದೃಷ್ಟಿ ಕೊಟ್ಟು ಅದ್ರ ಮ್ಯಾಗ ಮಾಡ್ತಿದ್ವಿ. ಈಗೆಲ್ಲ ಏನು ಮಾಡ್ತೈತೆ, ಅಜ್ಜಿ ನೀ ಬಾ, ಅಜ್ಜಿ ನೀ ಬಾ, ನೀ ಕಟ್,
ಏನು ನಮ್ಮದು ಹಿಂಗೆ ಆಗತ್ತೈತಿ ನಾನು ಹಿಂಗೆ ಅನ್ನಿಸ್ತ್ರಿ ನನಗೆ ಈ ಕತೆ ಕೇಳಿ. ಅದಕ್ಕೆ ಈ ಸಲ ಇವತ್ತು ಗುಲಾಬ್ ಜಾಮೂನ್ ಮಾಡೇವ್ರಿ, ಪ್ರೀತಿಯಿಂದ ನಾವಿಬ್ಬರು ಮಾಡೇವ್ರಿ. ಹಂಗೆ ಮಾಡಬಾರ್ದು ಅಂತ ಹೇಳಿ ನಾವು ಹಂಗೆ ಮಾಡೋದು ನನಗೆ ಅನ್ನಿಸ್ತೀರಿ. ಕರೆನ ನಮಗೂ ಹಂಗೆ ಅನ್ನಿಸ್ತೈತಿ, ಟೆನ್ಷನ್ಗೆ ಪ್ರೆಷರ್ಗೆ. ಯಾಕಂದ್ರೆ ಮಂದಿ ಭಾಳ ಆತ್ರಿ, ಬಾಬಾನ ಮಕ್ಕಳು ವೃದ್ಧಿ ಭಾಳ ಆಯ್ತು, ವಿಶಾಲ ಆತಿದ್ದು ಪರಿವಾರ ವಿಶಾಲ ಆಯ್ತು. ವಿಶಾಲ ಆದ ಕೂಡ ನಮ್ಗಿಬ್ರಿಗೂ ನಿಗಂಗಿಲ್ಲ ರೀ. ಅದಕ್ಕೆ ನಾವೇನು ಮಾಡ್ತೇವೆ, ಆ ಕಡೆ ಅವ್ರಿಗೆ ಕೊಟ್ಟು ಬಿಡ್ತೇವೆ, ತೋರಿ ಉಂಡಿ ಮಾಡಿರಿ ನೀವು. ನಮ್ಮ ಮಗಳು ಹಂಗೆ ಹೋದ್, ನಮ್ಮ ಮಗಳು ಅದು ಗುಸು ಗುಸು ಮಾತಾಡ್ಕೊಂಡು ನೀವು ಉಂಡಿ ಕಟ್ಟಿ ಕ್ಲಾಸ್ ಮಾಡಿಬಿಡ್ತಾರೆ, ಮುಗೀತು ನಿಮ್ಮದು ಉಂಡಿ. ಅರ್ಥ ಆತಿಲ್ರಿ. ಮೊದಲಿಂದವರು ಅವ್ರ ಮಾಡ್ಬೇಕು, ಹಾಡಾಡ್ಕೋತ ಮಾಡ್ಬೇಕಿತ್ತು. ಎಷ್ಟಾದ್ರೂ ನಮ್ದೇನು ಇತ್ತಲ್ರಿ ಗುಣ, ಅದು ನಾವು ಎಲ್ಲೇನು ಕಳ್ಕೊತ ಹೊಂಟೇವೇನ್ರಿ. ಈ ಪೂರಾ ರೇಸ್ನೇ ಓಡಿದ್ರೋಗ ನಾ ಮುಂದೆ ನೀ ಮುಂದೆ ನಾ ಮುಂದೆ ನೀ ಮುಂದೆ ಇತ್ರೋಗ ನಮ್ದು ಏನು ಒಳಗಿನ ಗುಣ ಐತೆ ಅವ್ನೇನು ಬಿಟ್ಟು ಕೊಡತ್ತೇವೋ ಅಂತ ಅನ್ನಿಸ್ತ್ರಿ. ಅರ್ಥ ಆಯ್ತೋ ಇಲ್ಲ ರೀ. ಅದಕ್ಕೆ ಇದಕ್ಕೇನಂದ್ರೆ ಅವ್ರ ಪ್ರೀಸನ್ ಆಫ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರು. ಇನ್ನೊಂದ್ರಿ, ಏನೇ ಆಗಲಿ ರೀ, ಬಾಬಾಂದು ಒಂದು ಇಚ್ಛೆ ಮೇಲೆ ಬಿಟ್ಟು ಬಿಡ್ರಿ ಅಕ್ಕಾರ. ನಿಮ್ದು ಇಚ್ಛಾ ಒಂದು ರೀ, ಅವನದು ಇಚ್ಛಾ ಇನ್ನೊಂದು ರೀ. ಹೆಂಗಂತೀರಿ? ನಿಮ್ಮ ಇಚ್ಛಾ ಭಾಳ ಅದಾವ ರೀ. ಕರೆ ಅವ್ನ ಇಚ್ಛೆ ಮುಂದೆ ನಿಮ್ದು ನಡೀತೈತೆ ಅಲ್ರಿ ಅಕ್ಕೋರ, ನಿಮ್ದೇನು ನಡೀತೈತಿ. ಕರೆ ಅವ್ನ ಇಚ್ಛೆ ಮೇಲೆ ನಾವು ನಡಿಬೇಕು. ಒಬ್ಬ ರಾಜ್ಕುಮಾರ್ ಇರ್ತಾನೆ ರೀ, ಅವ್ನ ಬಟನ್ ಹರಿದಿರ್ತೈತೆ ರೀ. ಅವ್ನ ಬಟನ್ ಹರಿದಿರೋ ಕಾರಣದಿಂದ ಅವ್ನು ಎಲ್ಲಿ ತೋರಿಸ್ಕೋದ್ರು ಹೊಳ್ಯಾಕೆ ಯಾರೂ ಇರಂಗಿಲ್ಲ ರೀ. ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಎಲ್ಲರಿಗೂ ಹೇಳ್ತಾರೆ, ಯಾರು ಇದನ್ನ ಬಟನ್ ಹೊಳಿತೀರ ಅಂತ ಹೇಳಿ ಎಲ್ಲರ ಕಡೆನೂ ಕಳಿಸ್ತಾರೆ. ಎಲ್ಲ ಕಡೆ ಕಳಿಸಿದಾದ್ಮೇಲೆ ಅಕ್ಕೋರ ಒಬ್ಬ ವ್ಯಕ್ತಿ ಬರ್ತಾನೆ ರೀ, ಬಂದು ಬಟನ್ ಹೊಳ್ಯಾಕೆ ಬರ್ತಾನೆ ರೀ ಅಕ್ಕೋರ್. ಹೊಳಿತಾನೆ, ಅವ್ ಕೇಳ್ತಾನೆ ನಿನಗೇನು ಬೇಕು ಅಂಥೇಳಿ. ನನಗೇನು ಬೇಡ್ರಿ, ನಿಮ್ಮ ರಾಜನ ಅರಿವಿ ಬಟನ್ ಹೊಳೆಯೋದು ನನಗೆ ಭಾಗ್ಯ ಐತಿ, ನನಗೇನು ಬೇಡ್ರಿ ಅಂತ. ಆದರೂ ರಾಜ ಕೇಳ್ತಾನೆ ಏನು ಅನ್ನೋದು ಹೇಳಂತ. ಏನು ಕೇಳಿ, ಒಂದು 2 ಎಣ್ಣೆ 4 ಎಣ್ಣೆ ಕೇಳಿ, ಏನು ಅಂಥದ್ದೇನು ಹೊಳೋದೇನು, ಒಂದು ಬಟನ ಹೊಳೋದೇನು, ಏನು 2 ಎಣ್ಣೆ 4 ಎಣ್ಣೆ ಕೇಳೇನು ಬೇಡ, ಏನು ತಿಳ್ಕೊಬೋದು ಅಂತಂತ. ಆವಾಗ ಮನಸ್ಸಿನಾಗ ಬರ್ತೈತಿ, ಅವ್ರನ್ನ ಕೇಳಿಬಿಟ್ರೆ ಆತ, ನೀವೇ ರಾಜ ನಿಮ್ಗೆ ಎಟ್ಟು ಕೊಡ್ಬೇಕಂತ ಕೊಡ್ರಿ ಅಂತಂತ. ಅವಾಗ ರಾಜ ಏನೋ 200 ಎಟ್ಟು ಹೆಚ್ಚು ಕೊಟ್ಟು ಬಿಡ್ತಾನೆ ರೀ. ಅಂದರೆ ಹೇಳೋ ಈ ಕತೆ ಭಾವ ಏನಂದ್ರೆ, ನಿಮ್ದು ಇಚ್ಛೆನೇ ಬೇರೆ, ಭಗವಂತನ ಇಚ್ಛೆನೇ ಬೇರೆ. ಅವ್ರಿಗೆ ನೀವೇ ರಾಜರು ಎಟ್ಟು ಕೊಡ್ತೀರಿ ಕೊಡ್ರಿ ಅಂತ ಹೇಳ್ತಾರೆ. ಹಂಗೆ ನಿಮ್ಮ ಜಗತ್ತಿನಾಗ ನಿಮ್ಮ ರಗಡ್ ಇಚ್ಛೆಗಳದ, ಅವನ ಇಚ್ಛೆ ಮುಂದೆ ನಿಮ್ದು ಏನೂ ಇಚ್ಛೆ ನಡೆಯಂಗಿಲ್ಲ. ಅದಕ್ಕೆ ಏನು ಮಾಡೋದು, ನನ್ನ ಜೀವನ ಏನು ನಡತೈತಿ ಎಲ್ಲ ನೀನು ಇಚ್ಛಾ ಪ್ರಕಾರ ನಡೀಲಿ ದೇವ್ರ ಅಂತ ಅಂದ್ಬಿಡುತ್ತೆ. ನಿನ್ನ ಇಚ್ಛಾನೇ ಹಿಂಗೈತಂದ್ರೆ ಹಿಂಗೆ ಆಗಲಿ, ಅಷ್ಟು ಹ್ಯಾಪಿ ಅದೀರಿ. ಕೇಳ್ಕೋರಿ ದೇವ್ರ, ನಿನ್ನ ಗತೆ ನಿನ್ನ ಇಚ್ಛಾ ಪ್ರಕಾರ ನಡೀಲಿ ಅನ್ನೋ ಹ್ಯಾಪಿ ಅದೇವ್ರ ಕೈ ಐತ್ರಿ. ಇವತ್ತು ಮಳೆ ಬರತೈತೆ, ನಾರೇ ನಿಮ್ಮನ್ನ ಬಿಡುವಾಳೆ ಏನ್ರಿ, ನಿಮ್ರೆ ಟೈಮ್ ಆಗೈತೆ. ಅರ್ಥ ಆಗ್ತೈತಿಲ್ಲ? ಈಗ ಏನನ್ನೋದ, ದೇವ್ರ ನೀನು ಇಚ್ಛಾಪ್ಪ, ನೀನು ಇಚ್ಛಾ, ನೀ ಹೆಂಗೆ ಮಾಡಿಸ್ತೀವಿ ಮಾಡಿಸು. ಇಲ್ಲೇ ಕೂಡಿಸಂದ್ರೆ ಕೂಡಿಸು, ನಡೆಸು ಅಂದ್ರೆ ನಡೆಸು, ಮಳೆಯಾಗ ನಡೆಸೋದಿ ಅಂದ್ರೆ ನಡೆಸು. ಇಟ್ಟು ಬರ್ಬೇಕು ನೋಡ್ರಿ, ಇಟ್ಟು ಬರ್ಬೇಕ್ರಿ. ನಿನ್ನ ಇಚ್ಛಾ ತೀತ್ರಿ ಅಕ್ಕೋರ. ಒಬ್ಬ ವ್ಯಕ್ತಿ ಇರ್ತಾನೆ ರೀ, ಅವ್ನ ತಲೆಯಾಗ ರೀ ಭಾಳ ಅಂದ್ರೆ ಭಾಳ ಟೆನ್ಷನ್ ರೀ, ಮತ್ತು ಜೀವನದಾಗ ಭಾಳ ನಿರಾಶೆ ರೀ. ಗುರುಗಳ ಕಡೆ ಹೋಗ್ತಾನೆ, ನನಗೆ ಭಾಳ ಟೆನ್ಷನ್ ಐತಿ, ಭಾಳ ಗುರುಗಳ ನನಗೆ ಭಾಳ ಒತ್ತಡ ಐತಿ ಅಂತ. ಯಾಕೆ ನನಗೆ ಜೀವನದಾಗ ನಿರಾಶೆ ಐತಿ, ಖುಷಿನೇ ಇಲ್ಲ. ಅದಕ್ಕೆ ಗುರುಗಳು ಹೇಳ್ತಾರೋ, ಒಂದು ಎಲೆ ಕೊಡ್ತಾರೆ, ಎಲೆ ಕೊಟ್ಟ ನೀರ್ನಾಗ ಹಾಕ್ತಾರೆ, ನದಿ ಹರಿತಿರ್ತೈತಿ, ಅಲ್ಲಿ ನದಿ ಮೇಲೆ ಇಡ್ತಾರೆ ಆ ಎಲೆಯನ್ನು. ಇಟ್ಟು ಏನು ಹೇಳ್ತಾರೆ ಗೊತ್ತೇನ್ರಿ ಗುರುಗಳು ಅವನಿಗೆ, ಇದನ್ನಿಂದ ಊದ ನೀ ಹಿಂಗೆ ನೋಡ್ರಿ ಲೆಕ್ಕರ, ನೀ ಹಿಂಗೆ ಊದ ಕೂಡಲೇ ಊದಿದ್ರಿಂದನೇ ಈ ಎಲೆ ಹರಿಬೇಕು ಅಂತ ಹೇಳ್ತಾರೆ. ಉಫ್ ಅಂತ ಊದ್ತಾನ್ರಿ, ಆ ಕಡೆ ಗಾಳಿ ಬೀಸ್ತಿರ್ತೈತಿ, ಮತ್ತು ಆ ಕಡೆ ಹೋಗ್ತೈತಿ. ಮತ್ತು ಉಫ್ ಅಂತ ಊದ್ತಾನ್ರಿ, ಮತ್ತು ಈ ಕಡೆ ಗಾಳಿ ಬೀಳ್ಸಿರ್ತದೆ, ಆ ಕಡೆ ಹೋಗಂಗೆ ಇಲ್ಲ, ಈ ಕಡೆ ಹೋಗ್ತೈತೆ. ಅವು ಎಷ್ಟೋ ಪ್ರಯತ್ನ ಪಡ್ತಾನ್ರಿ, ಅದು ಎಲೆ ಏನಾಗೋದಿಲ್ರಿ ಎಲೆ ಏನಾಗೋದಿಲ್ರಿ, ತೇಳಂಗೆ ಇಲ್ರಿ, ಅದು ಆ ಕಡೆ ಮುಂದೆ ಹೋಗಂಗೆ ಇಲ್ರಿ, ಅವನು ಊದಿದ್ರಿಂದ. ಅವಾಗ ಗುರುಗಳು ಹೇಳ್ತಾರೆ, ಮಾಡಿದ್ದೇನ ಹೋತೇನ ಇಲ್ಲ ಅಂತ ಹೇಳ್ತಾನೆ. ಅವಾಗ ಗುರುಗಳು ಹೇಳ್ತಾರೆ, ಎಲೆ ಅಂದ್ರೆ ನೀನು ಅಂತ, ನಿನ್ನೂ ಇಚ್ಛಾಗಳದಾವ, ಹಂಗೆ ಹೋಗ್ಬೇಕು ಹಿಂಗೆ ಹೋಗಂತ. ಬಿರುಗಾಳಿ ಅಂದ್ರೆ ಏನು, ಅದು ನಿನ್ನ ಇಚ್ಛಾ ಪ್ರಕಾರ
ನಿನ್ನ ಇಚ್ಛಾ ಪ್ರಕಾರ ನಡೆಯಂಗೇ ಇಲ್ಲ. ಪರಿಸ್ಥಿತಿಗೆ ಬರುವ, ವ್ಯಕ್ತಿಗಳು ಬರುವ, ಅವ್ರು ಯಾವಾಗಲೂ ತಿಳ್ಕೊಬೇಕು ನೋಡ್ರಿ. ಮಂದಿ ಜೊತೆ ವ್ಯವಹಾರ ಮಾಡಬೇಕಂದ್ರೆ, ಮಂದಿ ಜೊತೆ ನಮ್ಮ ಸ್ವಭಾವ ಸಂಸ್ಕಾರ ಸರಳ ಇರಬೇಕಂದ್ರೆ ಒಂದು ತಲೆ ಬರ್ಕೋಬೇಕು, ಯಾರೂ ನನ್ನ ಪ್ರಕಾರ ನಡೆಯಂಗಿಲ್ಲ, ಇದು ಸತ್ಯ, ಇದನ್ನು ಸ್ವೀಕಾರ ಮಾಡಲೇಬೇಕು. ಮತ್ತು ಎಲ್ಲನೂ ನನ್ನ ಇಚ್ಛಾ ಪ್ರಕಾರ ನಡೆಯಂಗಿಲ್ಲ, ನಾ ಯಾರ ಮೇಲೂ ಇಚ್ಛಾ ಪಡೋದು ಕೂಡ ತಪ್ಪು. ನಾ ಇಚ್ಛಾ ಪಡಕತ್ತಂದ್ರೆ ಯಾವಾಗಲೂ ಇವತ್ತು ನೆನಪಿಟ್ಕೊಬಿಡ್ರಿ, ತಟ್ಟೆ ಮುಂದೆ ಮನೆ ಮುಂದೆ ಅಡ್ಡಾಡ್ಕೋತ ಹೊಂಟೆ, ಅಮ್ಮ ಕೊಡಮ್ಮ, ನಾನು ಹೇಳ್ದಂಗೆ ಮಾಡಮ್ಮ ಪ್ಲೀಸ್, ನಾನು ಹೇಳ್ದಂಗೆ ಮಾಡು, ನಾ ಹೇಳ್ದಂಗೆ ಮಾಡ್ರಿ ಅಂತ ನಾ ಶಾಂತ ಇರ್ತೇನೆ. ನಾನು ಸಿಟ್ಟು ಬರಬಾರ್ದಂದ್ರೆ ಮಾಡಮ್ಮ ಆಕೆ ಅಂತ ಯಾವ ಮಾಡಬೇಕು, ನಾ ಮಾತ್ರ ಮಾಡೋಂಗಿಲ್ಲ. ಅವ್ರು ಏನಂತಾರೆ ಗೊತ್ತೇನು, ಅವರು ಇನ್ನೊಂದು ತಟ್ಟೆ ಹಿಡ್ಕೊಂಡು, ನೀವು ತಟ್ಟೆ ಹಿಡ್ಕೊಂಡು ಕೂತ್ರಿ ಮಾಡಮ್ಮ ಅವರು ಇನ್ನೊಂದು ತಟ್ಟೆ ಹಿಡ್ಕೊಂಡು ನೀವು ಮುಂದೆ ನಿಂತಾರೆ, ನೀನು ನಾ ಹೇಳ್ದಂಗೆ ಮಾಡಲ್ಲ ಅಂತ ಅವರು ನಿಂತಾರೆ. ಇಬ್ಬರು ತಟ್ಟೆ ಮುಂದೆ, ನೀ ತಟ್ಟೆ ಅವರು ತಟ್ಟೆ. ಯಾರು ಬಡಸೋರು ಯಾರು? ಈಗ ಯಾರೋ ಮನೆಗೆ ಹೋಗಿರತ್ತೆ ತಿಳ್ಕೊರಿ, ಅವ್ರು ಕೇಳೋಕೆ ಬಂದ. ಈಗ ಬೆಸ್ಟ್ ಎಕ್ಸಾಂಪಲ್ ನಮ್ಮದೇ ಹೇಳ್ತೇನೆ ನೋಡ್ರಿ, ಓಂ ಶಾಂತ. ನಾ ಎಲ್ಲರ ಕಾರ್ ತೊಗೊಂಡು ಎಲ್ಲರೂ ಹೊಂಟಿರ್ತಿದ್ವಿ ಅಂತ ತಿಳ್ಕೊರಿ. ಅವ್ರು ಏನ್ರಿ ಮೊನ್ನೆ ಹೊಂಟಿದ್ವಿ ರೀ, ಬೇರೆ ಊರಿಗೆ ಹೊಂಟಿದ್ವಿ. ಎದುರುಗಡೆ ಕಾರ್ದವ್ರ ಜಾತ್ರೆಗೆ ಕೊಡ್ರಿ ಅಂತಂದ್ರೆ ಅವ್ರು ನೋಡ್ಕೊಂಡು ನಾವು ಅವ್ರದವ್ರಿ. ನಾ ಏನಂಗೆ ಗೊತ್ತಲ್ಲ ಅವ್ರಿಗೆ ಒಂದು ಹೇಳಿದ್ರು. ಅವ್ರು ನೋಡಿ ಏನು ಹೇಳಿದ್ರಿ, ನಾವು ಯಾರಿಗೂ ಕೊಡಂಗಿಲ್ರಿ, ನಾವು ಆಶ್ರಮದವ್ರು ಅದೇವತ್ತು ಏನು ಹೋಗ್ಬೇಕು ರೀ. ಈಗ ಹೇಳ್ರಿ, ನಾನು ಹಿಂಗೆ, ಅವರು ಹಂಗೆ, ಬಡ್ಸೋರು ಯಾರು ಹಂಗಾರ? ಅದಕ್ಕೆ ಒಬ್ರು ಯಾರ್ರಿ ಬಡ್ಸೋರ ಆಗ್ಬೇಕು. ಕೇಳ್ರಿ, ಭಾಳ ಚಂದ ಐತಿ, ಒಂದು ಭಾಳ ಚಂದ ಇದೈತಿ ಕೇಳ್ರಿ. ಹುಡುಗ ಮಮ್ಮಿಯಿಂದ ಇಚ್ಛಾ ಪಡಕತ್ತಂದ್ರೆ ಹೆಂಗೆ ಸಂಭಾಷಣೆ ಇರ್ತಾವೆ ಮಮ್ಮಿನ ಜೊತೆ. ಮಮ್ಮ ಐ ಲವ್ ಯು ಅಂತಂದ್ರು 5ನೇ ವರ್ಷದಾಗ. ಮಮ್ಮಿ ಏನಂತಾಳು, ಐ ಲವ್ ಯು ಟೂ ಅಂತಾಳ್ರಿ. ಆಮೇಲೆ 16 ವಯಸ್ಸು ಆಕೈತಿ, ಮಮ್ಮ ಐ ಲವ್ ಯು ಅಂತನ್ರಿ. ಅದಕ್ಕೆ ಮಮ್ಮಿ ಅಂತ ಎರಡು ಬೇಕು ಹೇಳ, ಪಾಕೆಟ್ ಮಣಿ ಎರಡು ಬೇಕು ಹೇಳ, ಏನು ಬೇಕಾಗಿದೆ ಹೇಳ ಅಂತಾಳ್ರಿ. ಆಮೇಲೆ ಮತ್ತೆ ಬರ್ತಾನ್ರಿ 25 ವಯಸ್ಸಿಗೆ, ಮಮ್ಮ ಐ ಲವ್ ಯು ಮಮ್ಮ ಅಂತ. ಮಮ್ಮಿ ಹೇಳ್ತಾ, ಯಾರದ ಹೇಳ, ಎಲ್ಲಿರ್ತಾ ಹೇಳ, 2 ದಿವಸ ಆತು ನಡೆದೈತಿ ಹೇಳ. ಆಮೇಲೆ ಮತ್ತೆ ಬರ್ತಾನ, 40 ವಯಸ್ಸು ಆಕೈತಿ, 25 ಮುಗೀತಿ, 40 ವಯಸ್ಸು ಆಗೈತಿ, ಮಮ್ಮ ಐ ಲವ್ ಯು ಮಮ್ಮ ಅಂತ. ಅದಕ್ಕೆ ಮಮ್ಮಿ ಐತೆ, ನಾ ಹೇಳಿದ್ನಿಲ್ಲ ಆಕಿನ ಮಾಡ್ಕೊಬಿಡತ್ತೆ, ಆಕಿನ ಮಾಡ್ಕೊಂಡಿಲ್ಲ, ನೀ ಪಚ್ಚಿತಿ ಐತಿ, ನೀವು ಅನ್ಭವಿಸು. ಮತ್ತೆ ಬರ್ತಾನ್ರಿ ಮಗ 60ನೇ ವಯಸ್ಸಿಗೆ, ಮಮ್ಮ ಐ ಲವ್ ಯು ಮಮ್ಮ. ಅವಾಗ ಮಮ್ಮಿ ಹೇಳ್ತಾ, ನಾನು ಸೈ ಮಾಡಂಗಿಲ್ಲ, ಹೋಗಿ ನಾನು ಸೈ ಮಾಡಿಲ್ಲ. 60 ವಯಸ್ಸಿನಾಗ ಆದಮೇಲೆ ದುಡ್ಡು ಬೇಕಾಗೈತಲ್ರಿ, ಸೈನ್ ಬೇಕಾಗಿತ್ತು, ನಾ ಏನು ಮಾಡಂಗಿಲ್ಲತ್ತ. ಅಂದರೆ ಹೆಂಗಿರ್ತೈತೆ ನೋಡ್ರಿ ಆಸೆ, ಇಚ್ಛೆ ಹೆಂಗಿರ್ತದೆ ನೋಡ್ರಿ. ಮತ್ತು ಮಮ್ಮಿಗೆಲ್ಲ ಇಚ್ಛೆ ತಿಳಿತೈತ್ರಿ. ಎಲ್ಲರ್ಕಿಂತ ಖತರ್ನಾಕ್ ಶಬ್ದನ ಆಯ್ ರೀ. ಈ ಆಯ್ ಶಬ್ದ ಭಾಳ ಖತರ್ನಾಕ್ ರೀ. ಆಯ್ ಅಂದ್ರೆ ಏನ್ರ, ನನ್ನ ಹೇಳ್ದಾಗ ನಡಿವೆ. ಆಯ್ ಅಂದರೆ ಇಂಗ್ಲೀಷ್ ವರ್ಡ್ ಆಯ್ ಅಂದರೆ ನಾನು ಅಂದ್ರೆ ಖತರ್ನಾಕ್ ಶಬ್ದ ರೀ ಇದು. ಈ ನಾನು ಅಂದ್ರೆ ಖತರ್ನಾಕ್ ಶಬ್ದದ ಅರ್ಥ ಏನು, ನನ್ಗತೆ ಆಗಬೇಕು, ನಂದ ನಡಿಬೇಕು, ನಾ ತಿಳ್ಕೊಂಡಿದ್ದ ಸರಿ. ಇದು ನಾನು ಅನ್ನೋದು ಯಾವಾಗ ಕಟ್ ಆಕೈತಲ್ರಿ, ಅವಾಗ ನಾವೇನಾಗ್ತೀವ್ರಿ, ಇಚ್ಛಾ ಮಾತ್ರ ಮವಿದ. ಏನೂ ತಿಳ್ಕೊಬೇಡ್ರಿ ಈ ಕ್ಲಾಸ್ನಾಗ, ಒಂದ ಶಬ್ದ ತಿಳ್ಕೊರಿ, ತಟ್ಟೆ. ಒಂದೇ ಶಬ್ದ ನೆನಪಿಟ್ಕೋರಿ, ತಟ್ಟೆ. ನಾ ಹಂಗೆ ಇಟ್ಕೊಂಡೇನ್ರಿ. ನಾನು ಪೂರಾ 6-7 ದಿವಸ ಆತ್ರಿ. ತಟ್ಟೆ, ಅಶು ತಟ್ಟೆ, ನೀ ಹಿಂಗಿಂಗೋ ತಟ್ಟೆ, ಇದು ಒಂದ ನೆನ್ಪಿಟ್ಕೊಂಡೇನ್ರಿ. ಸೊ ನನ್ನೆಲ್ಲ ಭಾಳ ಚೇಂಜಸ್ ಬರತೈತ್ರಿ. ಸೊ ನಿಮ್ಮಲ್ಲೂ ಚೇಂಜಸ್ ಬರಲಿ ಅಂತ ಹೇಳಕತ್ತೀನಿ. ಯಾರಿಂದಲೂ ಏನಿಂದಲೂ ಇಚ್ಛಾ ಪಡಕ್ಕೆ ಹೋಗ್ಬೇಡ್ರಿ. ಹ್ಯಾಪಿ ಇರ್ಬೇಕಂದ್ರೆ ನೀವೇನಾಗೋರು, ದೇವತೆಗಳಾಗೋರು. ಓಂ ಶಾಂತಿ. ಥ್ಯಾಂಕ್ ಯು ರೀ. ಮತ್ತು ಇನ್ನೊಂದು, ಯಾವಾಗಲೂ ಬಾಬಾನ ಮುಂದೆ ಕೂತ, ಬಾಬಾ ನೀನು ನನಗೆ ಏನು ಮಾಡಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಕೇಳೋದು ಬರೀ. ಇನ್ಮೇಲೆ ಬಾಬಾ ನೀ ಏನು ಮಾಡಿ ಅಂದ್ರೂ ತಟ್ಟೆ ಅವ್ನ ಮುಂದೆ ಇಟ್ಕೊಂಡು ಕೂತಂಗಲ್ರಿ. ಅದ್ರ ಬದಲಾಗಿ, ಬಾಬಾ ನಾನು ನಿನಗೇನು ಮಾಡಲಿ, ಬಾಬಾ ನಾನು ನಿನಗೇನು ಮಾಡಲಿ, ತೀತು ಇಲ್ರಿ, ಬಾಬಾ ನಾನು ನಿನಗೇನು ಮಾಡಲಿ. ಓಂ ಶಾಂತಿ ರೀ. बाबा का ये कहना तुमको देवता है बनना,
सबको सम्मान देते रहना, देना ही तो लेना है। तुमको देवता है बनना, बाबा का ये कहना। छोड़ दे देहाभिमान, देते जाओ शुभ संकल्प का दान। ज्ञान की मोती चुनते रहना, दाता बन के देते रहना। देना ही तो लेना है, तुमको देवता है बनना, बाबा का ये कहना। करो सबका उपकार, देवता सबका सत्कार। सबको खुशियाँ देते रहना, सबको शांति देते रहना। देना ही तो लेना है, तुमको देवता बनना है, बाबा का ये कहना। तुमको है देवता बनना। ಓಂ ಶಾಂತಿ ರೀ. ಮತ್ತು ಬಾಬಾನ ಶಬ್ದ ಕೇಳಿರಿ ಗೊತ್ತೈತ್ರಿ, ದೇನೆ ಮೇ ಹಿ ಲೇನಾ ಹೈ. ಕೊಡೋದ್ರೊಳಗೆ ಏನೈತ್ರಿ, ತಗೊಳ್ಳೋದೈತೆ. ಇನ್ನು ಕೊಟ್ರಂದ್ರನ ಸಿಗುತ್ತೈತ್ರಿ, ಕೊಡಲೇ ಇಲ್ಲ ಅಂದ್ರೆ ಸಿಗಂಗೆ ಇಲ್ಲ. ಈಗ ಇದಾತ್ರ ಗೌರವ ರೀ. ಈಗ ನಾ ಇಲ್ಲ ಕೂತ್ನಿ ಏನು ಕೂತ್ನಿ ಗೊತ್ತೇನ್ರಿ, ಇಲ್ಲಿ ಕುತ್ಕೊಂಡು ಈ ಅಕ್ಕೋರು ಬಂದಾರ ಶಿಡಾನಿಂದ ಬಂದ ಕೂಡಲೇ ಅಕ್ಕೋರು ನಾ ಒಳಗೆ ಇಚ್ಛಾಪಟ್ನಿ, ಅಕ್ಕೋರು ಬಂದ ಕೂಡಲೇ ನನಗೆ ಬಂದು ಓಂ ಶಾಂತಿ ಅನ್ಬೇಕು. ಅವ್ರು ಅನ್ಲಿಲ್ಲ ಮುಂದಿನ ಲೈನ್ ನಾನು ಅನ್ನಂಗಿಲ್ಲ. ಮತ್ತು ಮುಂದಿನ ಲೈನ್ ಕೇಳಲ್ಲ, ಬರೀ ಅನ್ನಂಗಿಲ್ಲ, ನಾನು ಅನ್ನಂಗಿಲ್ಲ. ಮತ್ತು ಎರಡನೇ ಲೈನ್ ಒಳಗೆ ಏನು ಶುರು ಆಕತ್ತೆ, ಭಾಳ ಐತೆ ಅವರಲ್ಲಿ, ಭಾಳ ಐತಿ. ಅವರೇ ಯಾವಾಗ ಬಂದು ಹೇಳ್ತಾರಲ್ಲ ಅವಾಗ ನಾ ಹೇಳ್ತೇನೆ. ಈಗ ಅದ್ರ ಬದಲಾಗಿ ಕೊಡೋದ್ರೊಳಗೆ ತಗೋದೈತಿ. ನಾನು ಅಂದ್ಬಿಟ್ರೆ ಓಂ ಶಾಂತಿ, ಅಷ್ಟೊತ್ತಿಗೆ ಅವ್ರ ಬಾಯಿಲೆ ಅಂದೇ ಬಿಡ್ತಾರೆ ಓಂ ಶಾಂತಿ. ಮುಗಿತು, ನಾ ಕೊಟ್ಟು ಅವ್ರು ಅಂದೇ ಬಿಟ್ರೆ ಅವಾಗ. ಕೊಡೋ ಮಠ ವೇಟ್ ಮಾಡೋದು ಯಾಕೆ, ಮತ್ತು ತಲೆಯಾಗ ತಿರ್ಸ್ಕೋದು ಯಾಕೆ, ಎದಕ್ಕೆ ಬೇಕಾಗೈತ್ರಿ? ಖರೇ ಅಟ್ ಈಸಿ ಇಲ್ರಿ ಹಿಂಗಾಗೋದು ಈಸಿ ಇಲ್ರಿ. ಅಟ್ಲೀಸ್ಟ್ ನಾವು ಯಾರಿಂದಲೂ ಹಿಂಗಾಗಲಿಲ್ಲ ಅಂದರೂ ಹಿಂಗ್ರೆ ಆಗೋದು ಬೇಡ್ರಿ. ಹಿಂಗಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಹಿಂಗ್ರೆ ಆಗೋದು ಬೇಡ್ರಿ. ಕೊಡೋದದ ನೆಕ್ಸ್ಟ್ ಸ್ಟೆಪ್ ರೀ. ಇಚ್ಛಾರೆ ಪಡೋದು ಬಿಟ್ಬಿಡೋಣ್ರಿ. ಅಟ್ಲೀಸ್ಟ್ ಇಷ್ಟರ ಒಂದೇ ಸ್ಟೆಪ್ ಇರೋಣ್ರಿ. ಹೆಂಗಂತೀರಿ? ಓಂ ಶಾಂತಿ ರೀ. ಥ್ಯಾಂಕ್ ಯು ರೀ.